ತರಳಬಾಳು ಜಗದ್ಗುರು ಶ್ರೀಗಳವರ ಪಾದಾವಿರಂದಗಳಿಗೆ ಪಡಮಟ್ಟು ಶ್ರೀ ತರಳಬಾಳು ಜಗದ್ಗುರು ವಿದ್ಯಾಸಂಸ್ಥೆಯ ಶ್ರೀ ಪಟೇಲ್ ಗುರುಬಸಪ್ಪ ಪ್ರೌಢಶಾಲೆ ಬೆಳ್ಳೂಡಿಯ ದೈಹಿಕ ಶಿಕ್ಷಕನಾಗಿ ಕಾರ್ಯನಿರ್ವಹಣೆ ಮಾಡ್ತಾಯಿದ್ದೀನಿ. ಇವತ್ತು 9ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಹ್ಯಾಂಡ್ಬಾಲ್ ಈ ಆಟದ ಬಗ್ಗೆ ಪರಿಚಯ. ಅಂದರೆ ಈಗಾಗಲೇ ನಿಮಗೆ 8ನೇ ತರಗತಿಯಲ್ಲಿ ಹ್ಯಾಂಡ್ಬಾಲ್ ಆಟದ ಇತಿಹಾಸವನ್ನು ನೋಡಿದಿರಿ, ಆ ಆಟದ ಒಂದು ಪ್ರಸ್ತಾವನೆಯನ್ನು ನೋಡಿದಿರಿ, ಒಟ್ಟು ಆಟಗಾರರ ಸಂಖ್ಯೆಗಳನ್ನು ನೋಡಿದಿರಿ. ಇನ್ನು ಆಟದ ಅಂಕಣದ ಬಗ್ಗೆ ಪರಿಚಯ ಆಗಿದೆ, ಬಾಲಿನ ಬಗ್ಗೆ ಪರಿಚಯ ಆಗಿದೆ, ಕೆಲವೊಂದು ನಿಯಮಗಳ ಬಗ್ಗೆಯೂ ಸಹಿತ ನಿಮಗೆ ಪರಿಚಯ ಆಗಿದೆ. ಈಗ ನಿಮಗೆ 9ನೇ ತರಗತಿಯಲ್ಲಿ ಆ ಆಟದಲ್ಲಿ ಬರ್ತಕ್ಕಂಥ ಕೌಶಲ್ಯಗಳ ಬಗ್ಗೆ ತಿಳ್ಕೊಳ್ಳೋಣ. ಸೊ ಈಗ ಮೊದಲನೇದಾಗಿ ಹ್ಯಾಂಡ್ಬಾಲ್ ಆಟದ ಬಗ್ಗೆ ನಿಮಗಾಗಲೇ ಗೊತ್ತಿರೋ ಹಾಗೆ ನಿಮಗೆ ಒಂದು ಚೂರು ಪುನರ್ಮನನ ಮಾಡಲಿಕ್ಕೆ ನಾನು ಇಷ್ಟಪಡ್ತೀನಿ. ಹ್ಯಾಂಡ್ಬಾಲ್ ಅಂತಕ್ಕಂಥದ್ದು ಇದು ಥ್ರೋಬಾಲು ಆಗಿರ್ಬೋದು, ಬಾಸ್ಕೆಟ್ಬಾಲ್, ಫುಟ್ಬಾಲ್, ಈ ಥರ ವಾಟರ್ ಪೋಲೋ ಇಂಥ ಕ್ರೀಡೆಗಳನ್ನು ರಿಲೇಟೆಡ್ ಆಗಿರ್ತಕ್ಕಂಥ ಕ್ರೀಡೆ ಹ್ಯಾಂಡ್ಬಾಲ್. ಸೊ ಈ ಹ್ಯಾಂಡ್ಬಾಲ್ ಕ್ರೀಡೆ ಬಗ್ಗೆ ಇದು ಭಾಳಷ್ಟು ಕ್ರಿಯಾಶೀಲವಾಗಿರ್ತಕ್ಕಂಥ ಕ್ರೀಡೆ. ಈ ಆಟದಲ್ಲಿ ಈ ಒಂದು ಅಧ್ಯಾಯದಲ್ಲಿ ನಾವು ನೋಡೋದಾದರೆ ಮೊದಲನೇದಾಗಿ ಹ್ಯಾಂಡ್ಬಾಲ್ ಕ್ರೀಡೆಯ ತಂತ್ರಗಳು, ಹ್ಯಾಂಡ್ಬಾಲ್ ಆಟಗಾರರ ಗುಣಲಕ್ಷಣಗಳು, ಪಂದ್ಯಾಟಗಳು ಮತ್ತು ಪ್ರಶಸ್ತಿಗಳನ್ನು ಗಳಿಸಿದ ಸಾಧಕರ ಬಗ್ಗೆ ನಾವು ತಿಳ್ಕೊಳ್ಳೋದು. ಹ್ಯಾಂಡ್ಬಾಲ್ ಆಟವು ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಪ್ರಚಲಿತ ಆಟವಾಗಿರ್ತಕ್ಕಂಥದ್ದು. ಯಾಕಂದರೆ ಇದಕ್ಕೆ ಮೊದಲು ಇದು ಕ್ರೀಡೆ ಬಹಳ ವರ್ಷಗಳ ಹಿಂದನೇ ಆಗಿರ್ತಕ್ಕಂಥ ಕ್ರೀಡೆ. ಸುಮಾರು 73-74ನೇ ಒಂದು ಇಸ್ವಿಯಲ್ಲಿ ಈ ಕ್ರೀಡೆ ಪ್ರಾರಂಭ ಆಗಿತ್ತು. ಆ ನಂತರ ಕ್ರೀಡೆಗೆ ಅಷ್ಟೊಂದು ಪ್ರಚಲಿತದಲ್ಲಿ ಬರಲಿಲ್ಲ. ಕಾರಣ ಆ ಒಂದು ಆಟಕ್ಕೆ ಆಸಕ್ತಿ ಅಷ್ಟೊಂದು ಹೆಚ್ಚಿನ ಪ್ರಮಾಣದಲ್ಲಿ ತೋರ್ತಾ ಇರಲಿಲ್ಲ. ಸೊ ಈ ಆಟದ ಬಗ್ಗೆ ಬಹಳಷ್ಟು ಸಂಘಟನೆಗಳು ಮತ್ತು ಫೆಡರೇಷನ್ನವರು, ಕ್ಲಬ್ಗಳವರು ಸೇರಿ ಇದನ್ನು ಬಹಳ ಉನ್ನತ ಮಟ್ಟಕ್ಕೆ ಒಯ್ಯಲಿಕ್ಕೆ, ಸುಮಾರು ಅಂತಾರಾಷ್ಟ್ರ ಮಟ್ಟದಲ್ಲೂ ಸಹಿತ ಇದು ಬೆಳೀಲಿಕ್ಕೆ ಕಾರಣೀಕರ್ತ ಆಗಿರ್ತಕ್ಕಂಥವ್ರು ಭಾಳಷ್ಟು ನಮ್ಮ ಭಾರತ ದೇಶದಲ್ಲಿ ನಾವು ಕಾಣ್ಬೋದು. ಇತ್ತೀಚೆಗೆ ಇದು ಭಾಳಷ್ಟು ಪ್ರಚಲಿತದಲ್ಲಿರ್ತಕ್ಕಂಥ ಕ್ರೀಡೆ ಆಗಿದೆ. ಈ ಆಟದಲ್ಲಿ ಆಟಗಾರರು ಯಶಸ್ಸನ್ನು ಗಳಿಸಬೇಕಪ್ಪ ಅಂದರೆ ಸಾಮಾನ್ಯವಾಗಿ ನಾವು ಕೆಲವೊಂದು ತಂತ್ರಗಳನ್ನು, ಎಲ್ಲ ಕ್ರೀಡೆಗಳ ಥರನ ಈ ಕ್ರೀಡೆಗಳಲ್ಲೂ ಸಹಿತ ನಾವು ಕೆಲವೊಂದು ಟೆಕ್ನಿಕ್ಸ್ ಮತ್ತು ಟ್ಯಾಕ್ಟಿಕ್ಸ್ಗಳನ್ನು ಬಳಸಲೇಬೇಕಾಗಿದೆ. ಇಲ್ಲಿ ಜೊತೆಗೆ ನಮ್ಮ ಭಾರತ ತಂಡದಲ್ಲಿ ನಮ್ಮ ರಾಜ್ಯದ ಕ್ರೀಡಾಪಟುಗಳ ಸಾಧನೆಗಳನ್ನು ಸಹಿತ ನಾವು ಈ ಒಂದು ಅಧ್ಯಾಯದಲ್ಲಿ ನೋಡ್ಬೋದು. ಈಗ ಮುಖ್ಯವಾಗಿ ಹ್ಯಾಂಡ್ಬಾಲ್ ಆಟದಲ್ಲಿ ಬರ್ತಕ್ಕಂಥ ಕೆಲವು ತಂತ್ರಗಳು, ಅಂದರೆ ಕ್ರೀಡೆಯಲ್ಲಿ ಬರ್ತಕ್ಕಂಥ ಕೆಲವೊಂದು ತಂತ್ರಗಳನ್ನು ನಾವು ನೋಡೋಣ. ಮೊದಲನೇದಾಗಿ ರಕ್ಷಣಾತ್ಮಕ ತಂತ್ರಗಳು, ಅಂದರೆ ಅಫೆನ್ಸಿವ್ ಸಿಸ್ಟಮ್, ಅಂದರೆ ಅಫೆನ್ಸಿವ್ ಸ್ಕಿಲ್ಸ್ ಅಂತಲೂ ಸಹಿತ ಹೇಳ್ತೀವಿ. ಇನ್ನು ಡಿಫೆನ್ಸಿವ್ ಸ್ಕಿಲ್ಸ್ ಅಂತಲೂ ಸಹಿತ ಹೇಳ್ತೀವಿ. ಆಕ್ರಮಣಕಾರಿಗಳನ್ನ ಅಫೆನ್ಸಿವ್ ಅಂತ ಹೇಳಿದರೆ, ರಕ್ಷಣಾತ್ಮಕ ತಂತ್ರಗಳನ್ನ ಡಿಫೆನ್ಸಿವ್ ಅಂತ ನಾವು ಹೇಳ್ತೀವಿ. ಸೊ ಅಂದರೆ ಆಟದಲ್ಲಿ ನಾವು ರಕ್ಷಣಾತ್ಮಕ ಕೌಶಲ್ಯಗಳನ್ನು ಯಾವ ರೀತಿ ನಮ್ಮ ಎದುರಾಳಿ ತಂಡದ ಆಟಗಾರರು ನಮ್ಮ ಒಂದು ಅಂಕಣಕ್ಕೆ ಬಂದು ನಮ್ಮ ಗೋಲ್ ಪೋಸ್ಟ್ ಹತ್ರ ಬಂದು ಗೋಲನ್ನು ಹಾಕುವ ಸಂದರ್ಭದಲ್ಲಿ ಆ ಸಂದರ್ಭವನ್ನು ನಾವು ಅದನ್ನು ತಡೀತಕ್ಕಂಥದ್ದು, ಅಂದರೆ ರಕ್ಷಣೆ ಮಾಡೋದು, ನಮ್ಮ ಗೋಲ್ ಆಗದೆ ಹಾಗೆ ತಡೆಯೋದು, ಆ ಒಂದು ತಂತ್ರಗಳನ್ನು ಯಾವ ರೀತಿ ಬಳಸಬೇಕು ಅನ್ನೋದನ್ನು ನಾವು ಮುಂದೆ ನೋಡೋಣ. ಇನ್ನು ನಾವು ಮುಖ್ಯವಾಗಿ ರಕ್ಷಣಾತ್ಮಕ ತಂತ್ರಗಳ ಬಗ್ಗೆ ಹಾಗೆ ಸ್ವಲ್ಪ ತಿಳ್ಕೊಳ್ಳೋಣ. ಇದರಲ್ಲಿ 3 ರೀತಿಯಾಗಿರ್ತಕ್ಕಂಥ ರಕ್ಷಣಾ ತಂತ್ರಗಳನ್ನು ನಾವು ಸೃಷ್ಟಿ ಮಾಡಿದ್ದೀವಿ. ಇಲ್ಲಿ ಮೊದಲನೇದಾಗಿ ಎಲ್ಲ ರಕ್ಷಣಾ ಆಟಗಾರರು ಚೆಂಡನ್ನು ತರುವ ದಾಳಿಗಾರನ ತಡೆಗಟ್ಟತಕ್ಕಂಥದ್ದು. ಮೊದಲನೇದೇನಪ್ಪ ಅಂದರೆ ನಾವು ರಕ್ಷಣಾ ಆಟಗಾರರು ಮೊದಲು ಏನಪ್ಪ ಅಂದರೆ ನಮ್ಮ ಎದುರಾಳಿ ಆಟಗಾರರು ನಮ್ಮ ಒಂದು ಅಂಕಣದ ನಮ್ಮ ಗೋಲ್ ಪೋಸ್ಟ್ ದಿಕ್ಕಿನ ಕಡೆ ಬರುವ ಸಂದರ್ಭದಲ್ಲಿ ನಾವೇನು ಮಾಡ್ಬೋದಪ್ಪ ಅಂದರೆ ಆ ದಾಳಿಕಾರರನ್ನು ತಡೆಗಟ್ಟತಕ್ಕಂಥದ್ದು, ಅಲ್ಲಿ ಬ್ಲಾಕಿಂಗ್ಸ್ ಅಂತ ನಾವು ಕರಿತೀವಿ. ಸೊ ಯಾವ ರೀತಿ ಬ್ಲಾಕಿಂಗ್ ಮಾಡ್ಬೇಕು ಅನ್ನೋದನ್ನು ಆ ಒಂದು ಕೌಶಲ್ಯಗಳಲ್ಲಿ ನಾವು ನೋಡೋಣ. ಇನ್ನು 2ನೇ ರೀತಿಯಾಗಿರ್ತಕ್ಕಂಥ ಒಂದು ಏನಪ್ಪ ಅಂದರೆ ಕೆಲವು ರಕ್ಷಣಾ ಆಟಗಾರರು ಅಂದರೆ ಮಧ್ಯದಿಂದ ಅಥವಾ ಪಕ್ಕದಲ್ಲಿರುವ ಮಾತ್ರ ದಾಳಿಗಾರರನ್ನು ತಡೆಗಟ್ಟಲು ಪ್ರಯತ್ನಿಸಬೇಕು. ಅಂದರೆ ಇಲ್ಲಿ ಡಿಫೆನ್ಸ್ ಪ್ಲೇಯರ್ಸ್ಗಳು ಏನಿದ್ದಾರಪ್ಪ ಅಂದರೆ
ಈಗ ಮಧ್ಯ ಏನಪ್ಪ ಅಂದರೆ ಕೆಲವೊಬ್ರು ಮಧ್ಯದಿಂದಲೇ ಏನು ಮಾಡಿರ್ತಾರೆ ಅಂದರೆ, ಅಥವಾ ಪಕ್ಕದಾಗಿರ್ತಕ್ಕಂಥವರೇ ಒಂದೇ ಸರಿಗೆ ದಾಳಿಕಾರರಾಗಿ ಬಂದು ಬರ್ತಾರೆ. ಸೊ ಆ ಸಂದರ್ಭದಲ್ಲಿ ರಕ್ಷಣೆ ಮಾಡ್ತಕ್ಕಂಥದ್ದು ಭಾಳ ವೇಗವಾಗಿ ಮಾಡಬೇಕಾಗಿರತಕ್ಕಂಥ ಅನಿವಾರ್ಯತೆ ಇರ್ತೈತಿ. ಅದನ್ನು ಸಹಿತ ಪ್ರತಿಯೊಬ್ಬ ಎದುರಾಳಿ ಆಟಗಾರನ, ಪ್ರತಿಯೊಬ್ಬ ರಕ್ಷಣಾತ್ಮಕ ಆಟಗಾರ ಗಮನವಿಟ್ಟು ಆಟದ ಕೌಶಲ್ಯಗಳನ್ನು ಅರಿತುಕೊಂಡು ಆ ಸಂದರ್ಭದಲ್ಲಿ ಆಟ ಆಡ್ತಕ್ಕಂಥ ಕೌಶಲ್ಯವನ್ನು ಬೆಳೆಸ್ಕೊಳ್ಬೇಕು. ಇಲ್ಲಿ ತಮ್ಮ ವಲಯವನ್ನು ಬಿಡದೆ ಅದೇ ಸ್ಥಾನದಿಂದ ಎದುರಾಳಿಗಳನ್ನು ತಡೆಗಟ್ಟುವುದು. ಫಸ್ಟು ತನ್ನ ಒಂದು ಸುತ್ತಮುತ್ತ ಇರತಕ್ಕಂಥ ಸ್ಥಳವನ್ನು, ತನ್ನ ಝೋನ್ ಏನಿದೆಯಲ್ಲ ಆ ಝೋನನ್ನು ಬಿಡಬಾರ್ದು. ಅದರ ಜೊತೆಗೆ ಎದುರಾಳಿಗಳನ್ನು ತಡೆಗಟ್ಟಬೇಕು. ಅಂದರೆ ತನ್ನ ಝೋನಿಗೆ ಬರ್ತಕ್ಕಂಥವ್ನು ಯಾರೇ ಆಗಿರ್ಬೋದು ಎದುರಾಳಿ, ಅವನನ್ನು ನಾವು ಮೊದಲು ಬಿಡಬಾರ್ದು. ಅಥವಾ ಆ ತನ್ನ ಝೋನಿಂದ ಇನ್ನೊಂದು ಝೋನಿಗೆ ಹೋಗಿ ಮಾಡೋಕ್ಕೆ ಹೋದರೆ ತನ್ನ ಝೋನ್ನಲ್ಲಿ ಏನಾಗ ಸಂದರ್ಭ ಇರ್ತೈತೆ ಅಂದರೆ ಫ್ರೀ ಝೋನ್ ಆಗಿಬಿಡ್ತೈತೆ ಅದು. ಸೊ ಅಲ್ಲಿ ಅಪೋನೆಂಟ್ ಪ್ಲೇಯರು ಬೇಗ ಏನು ಮಾಡ್ಬೋದು, ಎದುರಾಳಿ ತನ್ನ ಒಂದು ಅಂಕಣ ಕಡೆಗೆ ಅಥವಾ ಗೋಲ್ ಪೋಸ್ಟ್ ಕಡೆಗೆ ಬೇಗ ನುಗ್ಗಲಿಕ್ಕೆ ಒಂದು ಸ್ಥಾನದಿಂದ ಸರಳವಾಗಿ ಆ ಒಂದು ಗೋಲ್ ಪೋಸ್ಟ್ ಕಡೆ ದಿಕ್ಕಿನ ಕಡೆ ಓಡಲಿಕ್ಕೆ ಸಾಧ್ಯತೆ ಇದೆ. ಅದಕ್ಕೆ ಫಸ್ಟು ರಕ್ಷಣಾತ್ಮಕ ಆಟಗಾರ ತನ್ನ ಝೋನನ್ನು ಸ್ಟ್ರಾಂಗ್ ಮಾಡ್ಕೋಬೇಕು. ಸ್ಟ್ರಾಂಗ್ ಮಾಡೋದ ಉದ್ದೇಶ ಅಂದರೆ ತನ್ನ ಝೋನ್ ಬಿಡದೇ ಇರಬೇಕು. ಎಲ್ಲರೂ ಅವರವ್ರ ಝೋನ್ಗಳಲ್ಲಿ ರಕ್ಷಣೆಯನ್ನು ಮಾಡ್ತಾ ಹೋದರೆ ಎದುರಾಳಿ ತಂಡಕ್ಕೆ ಭಾಳ ಕಷ್ಟ ಆಗುತ್ತೆ ಗೋಲ್ ಮಾಡೋದು ಅನ್ನೋದನ್ನು ಇಲ್ಲಿ ಅರ್ಥ ಮಾಡ್ಕೋಬೇಕು. ಇನ್ನು ಹಾಗೆ ಮುಂದೆ ನಾವು ನೋಡೋದಾದರೆ ಕೆಲವೊಂದು ಸ್ಕಿಲ್ಸ್ ಮತ್ತು ಟೆಕ್ನಿಕ್ಸ್ ನಾವು ನೋಡೋದಾದರೆ, ಹ್ಯಾಂಡ್ಬಾಲಲ್ಲಿ ಥ್ರೋವಿಂಗ್ ಆ್ಯಂಡ್ ಕ್ಯಾಚಿಂಗ್. ಇಲ್ಲಿ ನಮ್ಮ ಹ್ಯಾಂಡ್ಬಾಲಲ್ಲಿ ಇರ್ತಕ್ಕಂಥದ್ದು ಏನಪ್ಪ ಅಂದ್ರೆ ಥ್ರೋವಿಂಗ್ ಮಾಡ್ತಕ್ಕಂಥದ್ದು ಮತ್ತು ಕ್ಯಾಚಿಂಗ್ ಮಾಡ್ತಕ್ಕಂಥದ್ದು. ಥ್ರೋ ಮಾಡಿದ್ದನ್ನು ಕ್ಯಾಚ್ ಮಾಡೋದು. ನೆಕ್ಸ್ಟು ಪಾಸಿಂಗ್, ಯಾವ ರೀತಿ ಪಾಸ್ ಮಾಡಬೇಕು ಅನ್ನೋ ಕೆಲವೊಂದು ಸ್ಕಿಲ್ಸ್ ಇದೆ. ಜೊತೆಗೆ ಶೂಟಿಂಗ್ ಅಂದರೆ ಗೋಲ್ ಪೋಸ್ಟ್ ಒಳಗೆ ಶೂಟ್ ಮಾಡ್ತಕ್ಕಂಥದ್ದು. ನೆಕ್ಸ್ಟು ಡ್ರಿಬ್ಲಿಂಗ್ ಅಂದರೆ ಬಾಲನ್ನು ಮಿಡಲ್ ಡ್ರಿಬ್, ಶಾರ್ಟ್ ಡ್ರಿಬ್, ನೆಕ್ಸ್ಟು ಲಾಂಗ್ ಡ್ರಿಬ್ಲಿಂಗನ್ನು ಮಾಡ್ತಾ ಡ್ರಿಬಲ್ನ ಮೆಥಡ್ಸನ್ನು, ಟೆಕ್ನಿಕ್ಸನ್ನು ಬಳಸ್ತಾ ಹೋಗ್ತಕ್ಕಂಥದ್ದು. ನೆಕ್ಸ್ಟು ಪಿವೋಟಿಂಗ್. ಸೊ ಪಿವೋಟಿಂಗ್ ಈಸ್ ವೆರಿ ಮೋಸ್ಟ್ ಆ್ಯಂಡ್ ಇಂಪಾರ್ಟೆಂಟ್ ಸ್ಕಿಲ್ಸ್ ಇನ್ ಹ್ಯಾಂಡ್ಬಾಲ್. ಬಿಕಾಸ್ ಪಿವೋಟಿಂಗ್ ಮಾಡೋದು ಉದ್ದೇಶ, ನಾವು ಬಾಲನ್ನು ಪಿವೋಟ್ ಮಾಡಿದಾಗ ಎದುರಾಳಿ ಆಟಗಾರ ಅಲ್ಲಿ ಕೊಂಚ ಗೊಂದಲಕ್ಕೆ ಈಡಾಗ್ತಾನೆ. ಅಂದರೆ ಯಾವ ದಿಕ್ಕಿಗೆ, ಇಲ್ಲಿ ಫಿಸಿಕಲ್ ಫಿಟ್ನೆಸ್ಸಲ್ಲಿ ಒಂದು ಭಾಳ ಮುಖ್ಯವಾದ ಅಂಶ ಏನಂತಪ್ಪ ಅಂದರೆ, ನಮಗೆ ಎಜಿಲಿಟಿ ಅನ್ನೋ ಒಂದು ಬಾಡಿ ಫಿಸಿಕಲ್ ಕಾಂಪೋನೆಂಟ್ಸ್ ಇದೆ. ಸೊ ಆ ಫಿಸಿಕಲ್ ಕಾಂಪೋನೆಂಟ್ಸ್ ಏನಾಗುತ್ತೆ ಇಲ್ಲಿ ವರ್ಕೌಟ್ ಆಗುತ್ತೆ. ಸೊ ಎಜಿಲಿಟಿ ನಾವು ಟ್ರೈನಿಂಗ್ ಕೊಡ್ತಿರ್ತೀವಿ. ಆ ಎಜಿಲಿಟಿ ಟ್ರೈನಿಂಗ್ ಯಾವಾಗ ಕೊಡ್ತೀವಪ್ಪ ಅಂದರೆ, ಇಂಥ ಒಂದು ಈ ಖೋಖೋದಲ್ಲಿ ಫೇಕ್ ಹೊಡೆಯುವಾಗ ನಾವು ಎಜಿಲಿಟಿ ಅನುಕೂಲ ಆಗುತ್ತೆ. ಸೊ ಕಬಡ್ಡಿಲಿ ಮತ್ತು ಶಫಲಿಂಗ್ ರೈಡ್ ಮಾಡುವಾಗ ಅನುಕೂಲ ಆಗುತ್ತೆ. ನೆಕ್ಸ್ಟು ಇಲ್ಲಿ ಹ್ಯಾಂಡ್ಬಾಲಲ್ಲಿ ಯಾವುದಕ್ಕೆ ಅನುಕೂಲ ಆಗುತ್ತೆ ಅಂದರೆ ಪಿವೋಟಿಂಗ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಪಿವೋಟಿಂಗ್ ಮಾಡ್ತಕ್ಕಂಥದ್ದು ಮುಖ್ಯವಾಗಿ ನಾವು ನೋಡೋದಾದರೆ, ಬಾಲನ್ನು ದಿಕ್ಕನ್ನು ಬದಲಾಯಿಸಿ ಗೋಲ್ ಪೋಸ್ಟ್ ಹತ್ರ ಗೋಲ್ ಮಾಡಲಿಕ್ಕೆ ಭಾಳ ಮಹತ್ವದ ಒಂದು ಕೌಶಲ್ಯ ಅಂತಲೂ ಸಹಿತ ಹೇಳ್ಬೋದು. ಇನ್ನು ಗಾರ್ಡಿಂಗ್ ಅಂದರೆ ನಾವು ತಡಿತಕ್ಕಂಥದ್ದು. ಯಾವ ರೀತಿ ನಾವು ಗಾರ್ಡ್ ಮಾಡಬೇಕು, ಬ್ಲ್ಯಾಕ್ಸನ್ನು ಮಾಡಬೇಕು. ಎದುರಾಳಿ ಬರುವಾಗ ಬ್ಲ್ಯಾಕ್ಸನ್ನು ಅಂದರೆ ಬಾಲ್ ಅವನು ಜಂಪ್ ಮಾಡ್ತಿರ್ತಾನೆ. ಆ ಜಂಪ್ ಮಾಡೋ ಸಂದರ್ಭದಲ್ಲಿ ತನ್ನ ಝೋನನ್ನು ರಕ್ಷಣೆ ಮಾಡ್ತಾನೆ ಆ ಬಾಲನ್ನು ಬ್ಲ್ಯಾಕ್ ಮಾಡೋದು, ಜಂಪ್ ಮಾಡಿ ಬ್ಲ್ಯಾಕ್ ಮಾಡೋ ರೀತಿಯನ್ನು ನಾವು ಸಹಿತ ನೋಡಬೇಕು. ಅಂದರೆ ಅವನು ಬಾಲನ್ನು ದಿಕ್ಕು, ಅವನ ದೃಷ್ಟಿ ಎರಡನ್ನ ಗಮನ ಹರಿಸ್ತಾ ಇರಬೇಕು. ಒಂದು ವೇಳೆ ದೃಷ್ಟಿ ಒಂದು ಕಡೆ ಇದ್ದರೆ ಬಾಲನ್ನು ಅವನು ಬೇರೆ ಕಡೆ ಥ್ರೋ ಮಾಡೋ ಸಾಧ್ಯತೆ ಇರ್ತೈತಿ. ದೃಷ್ಟಿನ ನಮಗೆ ಕನ್ಫ್ಯೂಸ್ ಮಾಡೋಕ್ಕೆ ಆ ರೀತಿ ಹೇಳ್ತಿರ್ತಾನೆ. ಆ ರೀತಿ ಆ ಒಂದು ಕೌಶಲ್ಯವನ್ನು ತೋರಿಸ್ತಾ ಇರ್ತಾನೆ. ದಿಕ್ಕನ್ನು ಬದಲಾಯಿಸ್ತಕ್ಕಂಥದ್ದನ್ನು ಸಹಿತ ನಾವು ಬೇಗ ಗಾರ್ಡಿಂಗ್ ಮಾಡಲಿಕ್ಕೆ ಕಷ್ಟ ಆದಾಗ ಅವನ ಎರಡನ್ನೂ ನಾವು ಲಕ್ಷ್ಯ ಕೊಡಬೇಕು. ಅಂದರೆ ಅವನ ದೃಷ್ಟಿ ಮತ್ತು ಅವನ ಕೌಶಲ್ಯನ ಬಾಲನ್ನು ಥ್ರೋ ಮಾಡ್ತಕ್ಕಂಥ ಮೆಥಡನ್ನು ಸಹಿತ ನಾವು ನೋಡ್ಬೋದು. ಇನ್ನು ಸ್ಕಿಲ್ಸ್ ಬಗ್ಗೆ ಹಾಗೆ ನೋಡೋದಾದರೆ, ಸಾಮಾನ್ಯವಾಗಿ ರನ್, ಜಂಪ್, ಶೂಟ್, ಕ್ಯಾಚ್, ಬ್ಲ್ಯಾಕ್, ಪಾಸ್ ಆ್ಯಂಡ್ ಮಚ್ ಮೋರ್ ಹೇಳೋದಾದರೆ ಇನ್ನೂ ಹೆಚ್ಚಿನ ಕೌಶಲ್ಯಗಳನ್ನು ನಾವು ಈ ಒಂದು ಹ್ಯಾಂಡ್ಬಾಲ್ ಆಟದಲ್ಲಿ ನೋಡ್ಬೋದು. ಮುಖ್ಯವಾಗಿ ರನ್, ನಮಗೆಲ್ಲ ಗೊತ್ತಿರೋ ಹಾಗೆ ನಾವು ಇಲ್ಲಿ ಓಡಲೇಬೇಕು. ಬಾಲನ್ನು ತೆಗೆದುಕೊಂಡು ಮುಂದೆ ನಾವು ನಿಮಗೆ ಈ ಪಾಠದ ನಂತರ ಒಂದು ವಿಡಿಯೋ ಕ್ಲಿಪ್ಸ್ ಇರುತ್ತೆ, ಅಲ್ಲಿ ಯಾವ ರೀತಿ ಸ್ಪೀಡ್ ಮೂವ್ಮೆಂಟ್ ಆಗುತ್ತೆ ಅನ್ನೋದನ್ನು ನಾವು ನೋಡೋಣ. ಅಂದರೆ ಅವನು ವೇಗವಾಗಿ ಹೋಗಲೇಬೇಕು. ವೇಗ ಇತ್ತಪ್ಪ ಅಂದರೆ ಈ ಆಟದಲ್ಲಿ ಗೋಲ್ ಆಗಲಿಕ್ಕೆ ಬಹಳ ಸಾಧ್ಯತೆ ಇದೆ. ಸೊ ಅದಕ್ಕೆ ಸ್ಪೀಡ್ ಈಸ್ ವೆರಿ ಇಂಪಾರ್ಟೆಂಟ್. ಇನ್ನು ಜಂಪು ಸಹಿತ ನಾವು ಇಲ್ಲಿ
ಅದರಲ್ಲೂ ಪೆನಾಲ್ಟಿ ಅಂತಕ್ಕಂಥ ಒಂದು ಇದರಲ್ಲಿ ಜಂಪ್ ಮಾಡಿ ನಾವು ಬಾಲನ್ನು ಪೆನಾಲ್ಟಿಲಲ್ಲ, ಆ ಒಂದು ಡಿ ಸರ್ಕಲ್ ಏರಿಯಾ ಅಂತ ಒಂದು ಏನು ಆರ್ಚ್ ಇದೆಯಲ್ಲ ಆ ಏರಿಯಾದಿಂದ ಜಂಪ್ ಮಾಡಿ ಅಲ್ಲಿ ಶೂಟ್ ಮಾಡಲಿಕ್ಕೆ ಈ ಜಂಪ್ ಅನ್ನೋದು ಭಾಳ ಅವಶ್ಯಕವಾಗಿ ಬೇಕು. ಇನ್ನು ಶೂಟ್ ಅಂದರೆ ಸಾಮಾನ್ಯವಾಗಿ ನಾವು ಲೇ ಆಫ್ ಶೂಟ್ ಅಂತ ಕರಿತೀವಿ. ಸೊ ಅದನ್ನು ಸಹಿತ ಈ ಒಂದು ಡ್ರಿಬಲ್ ಮಾಡ್ತಾರೆ ನೇರವಾಗಿ ಗೋಲ್ ಪೋಸ್ಟಿಗೆ ಶೂಟ್ ಮಾಡ್ತಕ್ಕಂಥದ್ದು. ಇನ್ನು ಕ್ಯಾಚ್ ಸಹಿತ ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು. ಅಂದರೆ ಬಾಲು ನಮ್ಮ ತಂಡದ ಆಟಗಾರ ನಮಗೆ ನೇರವಾಗಿ ಒಗಿತ. ಸೊ ಆ ಒಗೆದ ಸಂದರ್ಭದಲ್ಲಿ ಅದನ್ನು ಕ್ಯಾಚ್ ಮಾಡೋದು ಭಾಳ ಇಂಪಾರ್ಟೆಂಟ್. ಯಾಕಂದರೆ ಕ್ಯಾಚ್ ಮಿಸ್ ಆಯ್ತಪ್ಪ ಅಂದರೆ ನಮ್ಮ ಎದುರಾಳಿ ನಾವು ಅದನ್ನೇ ಕಾಯ್ತಿರ್ತಾನೆ, ಮ್ಯಾನ್ ಟು ಮ್ಯಾನ್ ಆಡ್ತಾ ಇರ್ತಾನೆ. ಸೊ ಆ ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ ಅಂದರೆ ಬಾಲನ್ನು ಹೋಲ್ಡ್ ಮಾಡೋದನ್ನು ಭಾಳ ಮುಖ್ಯವಾಗಿ ಗಮನ ಹರಿಸಬೇಕು. ಭಾಳ ಪ್ರಬಲವಾಗಿ ನಾವು ಬಾಲನ್ನು ಕ್ಯಾಚ್ ಮಾಡಬೇಕು. ಇನ್ನು ಬ್ಲಾಕ್, ಇದು ಥ್ರೋವಿಂಗ್ ಮಾಡುವಾಗ ನಾವು ಬ್ಲಾಕ್ ಮಾಡೋದು ಸಹಿತ ಮುಖ್ಯ. ಯಾಕಂದರೆ ಥ್ರೋ ಮಾಡ್ತಿರ್ತಾನೆ, ಅವನ ಜಂಪ್ ಜೊತೆಗೆ ನಮ್ಮದು ಸಹಿತ ಒಂದು ಸೆಕೆಂಡು ಸಹಿತ ಮಿಸ್ ಆಗದೆ ಅವನ ಜಂಪ್ ಜೊತೆಗೆ ನಾವು ಸಹಿತ ಜಂಪ್ ಮಾಡಿದಾಗ ಎರಡೂ ಕೈಗಳನ್ನು ಮೇಲೆತ್ತಿದಾಗ ನಮಗೇನು ಮಾಡ್ಬೋದು, ಆ ಜಂಪ್ ಮಾಡಿದ ಬಾಲ್ ನಮ್ಮ ಕೈಗೆ ತಾಗಿ ಬಾಲು ಹೊರಗಡೆ ಹೋಗುತ್ತೆ. ಆವಾಗ ಅದನ್ನು ನಾವು ಬಾಲ್ನ ತೆಗೆದುಕೊಂಡು ಡ್ರಿಬಲ್ ಮಾಡ್ತಾ ಮತ್ತೆ ಎದುರಾಳಿ ಅಂಕಣ ಕಡೆ ಹೋಗ್ಬೋದು. ಇನ್ನು ಪಾಸ್, ಇಲ್ಲಿ ಸಹಿತ 2 ಮ್ಯಾನ್ ಪಾಸು 3 ಮ್ಯಾನ್ ಪಾಸ್ ಅಂತೇಳಿ ಅದನ್ನು ನೋಡ್ತೀವಿ. ಸೊ ಆ ಪಾಸ್ಗಳನ್ನು ಸಹಿತ ಇಲ್ಲಿ ನಾವು ಅಳವಡಿಸ್ಕೋಬೇಕು. ಅದನ್ನು ಡ್ರಿಲ್ ಮೆಥಡಲ್ಲಿ ನಿಮಗೆ ಆಟೋಟಗಳಲ್ಲಿ ಕ್ರೀಡಾ ತರಬೇತಿಯಲ್ಲಿ ಹೇಳ್ಕೊಡ್ತೇವೆ. ಇನ್ನು ಕೈಂಡ್ ಆಫ್ ಪಾಸಸ್ ಅಂತ ಹೇಳ್ತೀವಿ. ಎಷ್ಟು ಬಗೆಗಳನ್ನು ನಾವು ಪಾಸಸ್ಗಳ ಬಗ್ಗೆ ನೋಡ್ಬೋದಾದರೆ, ಇನ್ನು ಮೊದಲನೇದಾಗಿ ಚೆಸ್ಟ್ ಪಾಸ್ ಅಂತ ಕರಿತೀವಿ. ಅಂದರೆ ನಮ್ಮ ಎದೆ ಸಮಾನಾಂತರವಾಗಿ ಬಾಲನ್ನು ಕ್ಯಾಚ್ ಮಾಡ್ತಕ್ಕಂಥದ್ದು ಚೆಸ್ಟ್ ಪಾಸ್. ಸೊ ಇಲ್ಲಿ ಬಾಲ್ ಬೇಗವಾಗಿ ನಾವು ಚೆಸ್ಟ್ ಪಾಸನ್ನು ಮಾಡ್ಬೋದು. ಓವರ್ ಹೆಡ್ ಪಾಸನ್ನು ಮಾಡುವಾಗ ಸ್ವಲ್ಪ ನಮಗೆ ಡಿಲೇ ಆಗ್ಬೋದು, ಆದರೆ ಚೆಸ್ಟ್ ಪಾಸಿಂದ ಭಾಳ ಬೇಗವಾಗಿ ಸಿಗ್ತಕ್ಕಂಥದ್ದು. ಇದು ಓವರ್ ಹೆಡ್ ಪಾಸ್ ಮಾಡೋದು ನಮ್ಮ ತಲೆ ಮೇಲೆ ಬಾಲನ್ನು ಒಗಿತಿರ್ತಾರೆ. ಸೊ ಆ ಸಂದರ್ಭದಲ್ಲಿ ಅದನ್ನು ಸಹಿತ ಅದನ್ನು ಕ್ಯಾಚ್ ಮಾಡುವ ಸಂದರ್ಭ ಇರ್ತೈತಿ. ಇನ್ನು ಅಂದರೆ ಈ ಚೆಸ್ಟ್ ಪಾಸ್, ಓವರ್ ಹೆಡ್ ಪಾಸ್, ಬೌನ್ಸ್ ಪಾಸ್, ರಿಸ್ಟ್ ಪಾಸ್, ಬೇಸ್ಬಾಲ್ ಪಾಸ್ ಅಂತಲೇ ಹೇಳ್ತೀವಿ ನಾವು. ಸೊ ಇವೆಲ್ಲ ಪಾಸ್ಗಳ ಉದ್ದೇಶ ಇಷ್ಟೇ, ನಾವು ನಮ್ಮ ತಂಡದ ಆಟಗಾರನಿಗೆ ಪಾಸ್ ಮಾಡುವಾಗ ಎದುರಾಳಿ ತಂಡದ ಆಟಗಾರ ಯಾವ ಸ್ಥಾನದಲ್ಲಿದ್ದಾನೆ ಅದನ್ನು ಗಮನಿಸಬೇಕು. ಯಾಕಂದರೆ ಚೆಸ್ಟ್ಗೆ ಸಮಾನಾಂತರವಾಗಿ ಅವನು ಪ್ಲೇಯರ್ಸ್ ಒಂದು ವೇಳೆ ಚೆಸ್ಟ್ ಹತ್ರನೇ ಅಥವಾ ಒಂದು ನಮ್ಮ ಎದುರಾಳಿ ತಂಡದ ಭಾಳ ಹತ್ತಿರವಾಗಿರ್ತಕ್ಕಂಥದ್ದಾಗ ಚೆಸ್ಟ್ ಪಾಸನ್ನು ಕೊಟ್ಟರೆ ಅದು ಕಷ್ಟ ಸಾಧ್ಯ. ಸೊ ಅದೇ ಓವರ್ ಹೆಡ್ ಪಾಸನ್ನು ಕೊಟ್ಟಾಗ ಜಂಪ್ ಮಾಡಿ ಬಾಲನ್ನು ಓವರ್ ಹೆಡ್ ಪಾಸ್ ಮೂಲಕ ತೆಗೆದುಕೊಂಡು ಬಾಲನ್ನ ಡ್ರಿಬಲ್ ಮಾಡ್ತಾ ಮುಂದೆ ಹೋಗ್ಬೋದು. ಬೌನ್ಸ್ ಪಾಸ್ ಆದರೂ ಅಷ್ಟೇ. ಬೌನ್ಸ್ ಪಾಸ್ ಮೀನ್ಸ್ ನಾವು ಒಂದು ಪಿಚ್ಚನ್ನು ಹಾಕ್ತೀವಿ, ಆ ಪಿಚ್ ಹಾಕಿದ ತಕ್ಷಣ ಅವನಿಗೆ ನೇರವಾಗಿ ಅವನ ಕೈಗೆ ಹೋಗೋ ಸಂದರ್ಭವನ್ನು ಇದಕ್ಕೆ ಬೌನ್ಸ್ ಪಾಸ್ ಅಂತ ಕರೀತಾರೆ. ಇನ್ನು ರಿಸ್ಟ್ ಪಾಸ್ ಅಂದರೆ ಬಾಲನ್ನು ನಾವು ಏನು ಮಾಡ್ತೀವಿ, ರಿಸ್ಟನ್ ಮೂಲಕನೇ ಪಾಸ್ ಮಾಡ್ತಕ್ಕಂಥದ್ದು. ಇದು ಸಹಿತ ಏನಪ್ಪ ಅಂದ್ರೆ ಭಾಳ ಹತ್ತಿರ ಕ್ಲೋಸ್ ಆಗಿರ್ತಕ್ಕಂಥ ನಮ್ಮ ಪ್ಲೇಯರ್ಸ್ ಕ್ಲೋಸ್ ಇದ್ದಾಗ ನಾವೇನು ಮಾಡ್ಬೋದು, ರಿಸ್ಟ್ ಪಾಸನ್ನು ಮಾಡ್ಬೋದು. ಇನ್ನು ಬೇಸ್ಬಾಲ್ ಪಾಸ್ ಅಂತ ಕರಿತೀವಿ, ಇದನ್ನು ಓವರ್ ಆರ್ಮ್ ಪಾಸ್ ಅಂತ. ಸೊ ಬೇಸ್ಬಾಲ್ ನೀವು ನೋಡಿರ್ಬೋದು, ಬಾಲನ್ನು ನಾವು ಪಿಚ್ಚಿಂಗ್ ಮಾಡುವಾಗ ಅಲ್ಲಿ ಬೇಸ್ಬಾಲ್ ಆರ್ಮ್ ಅಂದರೆ ಬಾಲನ್ನು ಸಹಿತ ನಾವೇನು ಮಾಡ್ಬೋದು, ಆ ಥರ ವೇಗವಾಗಿ ಹೋಗಲಿಕ್ಕೆ ಬೇಸ್ಬಾಲ್ ಪಾಸ್ ಅಂತಲೂ ಕರೀತಾರೆ ಅಥವಾ ಓವರ್ ಆರ್ಮ್ ಪಾಸ್ ಅಂತಲೂ ಕರೀತಾರೆ. ಸೊ ಇವೆಲ್ಲವೂ ಸಹಿತ ಪಾಸಸ್ಸಲ್ಲೇ ಬರ್ತವೆ. ಯಾಕಂದರೆ ಹ್ಯಾಂಡ್ಬಾಲಲ್ಲಿ ಪಾಸ್ ಮಾಡ್ತಾ ಹೋಗೋದೈತಲ್ಲ ಅದು ಭಾಳ ಮುಖ್ಯ. ಸ್ಪೀಡು ಜೊತೆಗೆ ಈ ಪಾಸ್ಗಳನ್ನು ಒಂದು ಸ್ಥಿಮಿತದ ಹಂತದಲ್ಲಿ, ಅಂದರೆ ಅದು ಲಿಮಿಟೇಷನ್ ಇರಬೇಕು. ಬಾಲನ್ನು ಪಾಸ್ ಮಾಡೋತಕ್ಕಂಥ ಸ್ಪೀಡ್, ಆ ವೇಗದ ಗತಿ ಏನಿದೆಯಲ್ಲ ಅದು ಭಾಳ ಮುಖ್ಯ. ಯಾಕಂದರೆ ವೇಗವಾಗಿಯೂ ಹೋಗಂಗಿಲ್ಲ, ವೇಗವಾಗಿ ಹತ್ತಿರ ಇದ್ದಿರ್ತಕ್ಕಂಥ ಪ್ಲೇಲಿ ಸ್ಪೀಡಾಗಿ ಹೋಗಿದಾಗ ಏನಾಗಿಬಿಡ್ತದೆ ಅಂದರೆ ಬಾಲ್ ಮಿಸ್ ಆಗೋ ಸಾಧ್ಯತೆ ಇದೆ. ಆ ಸಂದರ್ಭನ ಗಮನ ಇಟ್ಕೊಂಡು ನಮ್ಮ ತಂಡದ ಆಟಗಾರನಿಗೆ ಯಾವ ಸಂದರ್ಭಗಳಲ್ಲಿ ಯಾವ್ಯಾವ ರೀತಿಯಾಗಿ ನಾವೇನು ಮಾಡಬೇಕು, ಪಾಸ್ಗಳನ್ನು ಮಾಡಬೇಕು ಅನ್ನೋದನ್ನು ಗಮನ ಇಟ್ಕೊಂಡು ನಾವು ಪಾಸ್ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ. ಇನ್ನು ಮುಂದೆ ನೋಡೋದಾದರೆ ನಾವು ಪೆನಾಲ್ಟಿ ಶೂಟ್ ಅಂತ ಹೇಳಿದ್ವಿ. ನಾವು ಈಗಾಗಲೇ ಮೊದಲು ಹೇಳಿದ್ದೆ ನಿಮಗೆ. ಪೆನಾಲ್ಟಿ ಶೂಟ್ ಅಂದರೆ if one defender touches the ball inside the goal area, if a defender make a foul to an attacker when shooting. ಅಂದರೆ ಆ ಒಂದು ಡಿಫೆಂಡರ್ ಏನು ಮಾಡ್ತಾರಪ್ಪ ಅಂದರೆ ಇನ್ಸೈಡ್ ಗೋಲ್ ಏರಿಯಾದಲ್ಲಿ ಏನಿದೆಯಲ್ಲ ಅದ್ರ ಒಳಗೆ ಬಾಲನ್ನು ಟಚ್ ಮಾಡಿದಾಗ, ಒನ್ ಡಿಫೆಂಡರ್ ಯಾರೇ ಒಬ್ಬ ರಕ್ಷಣಾತ್ಮಕ ಆಟಗಾರ ಅದನ್ನು ಟಚ್ ಮಾಡಿದಾಗ, ಇಫ್ ಎ ಡಿಫೆಂಡರ್ ಮೇಕ್ ಎ ಫಾಲ್ಟ್ ಟು ಆ್ಯನ್ ಅಟ್ಯಾಕರ್ ವೆನ್ ಶೂಟಿಂಗ್,
ಅಟ್ಯಾಕ್ ಮಾಡಿ ಬಂದಿರತಕ್ಕಂಥ ಟೈಮಿಗೆ ಇಂಟೆನ್ಷಿಯಲಿಯಾಗಿ ಏನಾದರೂ ಫಾಲ್ಟ್ ಮಾಡಿದಾಗ ಅಥವಾ ಕಾಲಲ್ಲಿ ಏನಾದರೂ ಬಾಲ್ನ ಟಚ್ ಮಾಡಿದಾಗ ಆ ಸಂದರ್ಭ ಏನಾಗುತ್ತೆ ಅಂದರೆ ನಾವು ಎದುರಾಳಿ ತಂಡಕ್ಕೆ ಪೆನಾಲ್ಟಿ ಕೊಡ್ತೀವಿ. ಸೊ ಪೆನಾಲ್ಟಿ ಕೊಟ್ಟಾಗ ಆ ಪೆನಾಲ್ಟಿಯಲ್ಲಿ ಅಲ್ಲಿ ಒಂದು ಮಾರ್ಕ್ ಇದೆ, 7 ಮೀಟರ್ಸ್ ಒಂದು ಮಾರ್ಕ್ ಇದೆ. ಆ ಮಾರ್ಕಿಂದ ನೇರವಾಗಿ ಗೋಲ್ ಪೋಸ್ಟ್ ಹೋಗಲಿಕ್ಕೆ, ಯಾಕಂದರೆ ಗೋಲ್ ಕೀಪರ್ ಒಬ್ಬನೇ ಇರ್ತಾರೆ ಅಲ್ಲಿ, ಯಾವುದೇ ಅವರ ರಕ್ಷಣಾತ್ಮಕ ಆಟಗಾರರು ಯಾರೂ ಇರಲ್ಲ. ಸೊ ಗೋಲ್ ಕೀಪರ್ ಒಬ್ಬನೇ ಇದ್ದಾಗ ನಾವು ಗೋಲ್ ಮಾಡಲಿಕ್ಕೆ ಭಾಳ ಈಸಿ. ದಿಕ್ಕನ್ನು ಬದಲಾಯಿಸ್ತಕ್ಕಂಥದ್ದು ನಮ್ಮ ಒಂದು ಇಲ್ಲಿ ಫ್ಲೆಕ್ಸಿಬಿಲಿಟಿ ಭಾಳ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಬಾಲನ್ನು ಸ್ವಲ್ಪ ಬೆಂಡಾಗಿ ಆ ದಿಕ್ಕನ್ನು ಬದಲಾಯಿಸ್ತಕ್ಕಂಥ ಒಂದು ಆ ಐಸಲ್ಲಿ ಮೂಮೆಂಟ್ಸನ್ನು ತೋರಿಸ್ತಕ್ಕಂಥದ್ದು. ಆಮೇಲೆ ಪಾಸಿಂಗಲ್ಲಿ ಕೈಗಳನ್ನು ಮೂವ್ ಮಾಡುವಾಗ ಯಾವ ರೀತಿ ಯಾವುದೇ ದಿಕ್ಕಿನಲ್ಲಿ ತೋರಿಸೋಕೆ ಹಾಗೆ ಆ ದಿಕ್ಕನ್ನು ಬದಲಾಯಿಸ್ತಕ್ಕಂಥದ್ದು ಫ್ಲೆಕ್ಸಿಬಿಲಿಟಿ, ಎಜಿಲಿಟಿ, ಈ ಒಂದು ಫಿಸಿಕಲ್ ಫಿಟ್ನೆಸ್ ಕಾಂಪೋನೆಂಟ್ಸ್ ಏನು ಭಾಳ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥದ್ದು ಫೆನಾಲ್ಟಿ ಶೂಟಲ್ಲಿ. ಇದು ಫೆನಾಲ್ಟಿ ಶೂಟು ಈ ಆಟದ ಒಂದು ಬಹಳ ಪ್ರಮುಖ ಪಾತ್ರ ವಹಿಸ್ತೈತೆ. ಯಾಕಂದರೆ ಇಲ್ಲಿ ಗೋಲ್ ಆಗೋ ಸಾಧ್ಯತೆಗಳು ಬಹಳಷ್ಟು ಇರುತ್ತೆ. ಸೊ ಅದನ್ನು ನಾವು ಇಲ್ಲಿ ಗಮನ ಹರಿಸ್ತೀವಿ. ಇನ್ನು ನೆಕ್ಸ್ಟು ಹ್ಯಾಂಡ್ಬಾಲ್ ವೊಕ್ಯಾಬ್ಯುಲರಿ, ಶೂಟಿಂಗ್ ಆನ್ ಗೋಲ್, ಥ್ರೋವಿಂಗ್ ಆನ್ ಗೋಲ್ ವಿತ್ ಆ್ಯನ್ ಓವರ್ ಆರ್ಮ್ ಶಾಟ್, ಸೈಡ್ ಬೆಂಡ್ ಶೂಟ್, ಅಂಡರ್ ಆರ್ಮ್ ಶೂಟ್, ಫಾಲಿಂಗ್ ಜಂಪ್ ಶೂಟ್, ಜಂಪಿಂಗ್ ವಿತ್ ಬೋತ್ ಫೀಟ್, ಅಂದರೆ ಎರಡೂ ಕಾಲ ಮೇಲೆ ಜಂಪ್ ಮಾಡ್ತಕ್ಕಂಥದ್ದು ಸಹಿತ ಇದು ಶೂಟಿಂಗಲ್ಲಿ ಬರ್ತಕ್ಕಂಥದ್ದು. ಥ್ರೋವಿಂಗ್ ಆನ್ ಗೋಲ್ ವಿತ್ ದ ಓವರ್ ಆರ್ಮ್ ಶೂಟ್, ಥ್ರೋವಿಂಗ್ ಮಾಡ್ತಾನೆ ಕೈಗಳನ್ನು ಮೇಲೆತ್ತಿ ಶೂಟ್ ಮಾಡ್ತಕ್ಕಂಥದ್ದು. ನಿಮಗೆ ಆ ಒಂದು ಕೌಶಲ್ಯದಲ್ಲಿ ತೋರಿಸಿದ ಅಲ್ಲಿ ನಿಮಗೆ ಚಿತ್ರ ಕಾಣ್ತಾ ಇದೆ, ಆ ಚಿತ್ರದಲ್ಲಿದೆ. ಅವನು ಜಂಪ್ ಮಾಡ್ತಾನೆ ಆ ಓವರ್ ಆರ್ಮ್ ಶೂಟಲ್ಲಿ ಮಾಡ್ತಕ್ಕಂಥದ್ದನ್ನು ನೋಡ್ತೀವಿ. ಇನ್ನು ಸೈಡ್ ಬೆಂಡ್ ಶೂಟ್ ಮಾಡ್ತಾನೆ, ಅಂದರೆ ಬಾಲನ್ನು ಸಹಿತ ಸೈಡಿಗೆ ತನ್ನ ಒಂದು ವೇಸ್ಟ್ ಲೆವೆಲಿಗೆ ಬಾಲನ್ನು ಕೈ ಮುಂಚಾಚಿ ಶೂಟ್ ಮಾಡೋ ಸಾಧ್ಯತೆ. ಅಂದರೆ ಜಂಪ್ ಮಾಡಿ ಆ ಸಂದರ್ಭದಲ್ಲಿ ಜಂಪ್ ಮಾಡಿದಾಗ ಗೋಲ್ ಕೀಪರ್ ಏನಾಗ್ತಾನೆ ಕೊಂಚ ವಿಚಲಿತ ಆಗ್ತಾನೆ, ಮೇಲೆ ಬಾಲ್ ಏನೋ ಬರ್ಬೋದು ಅಂತ. ಸೊ ಆ ಸಂದರ್ಭದಲ್ಲಿ ಈ ಸೈಡ್ ಬೆಂಡ್ ಶಾಟನ್ನು ಮಾಡಿದಾಗ ಗೋಲ್ ಆಗೋ ಸಾಧ್ಯತೆ ಇರುತ್ತೆ. ಇನ್ನು ಅಂಡರ್ ಆರ್ಮ್ ಶೂಟ್ ಅಂದರೆ ನಾವು ಬಾಲನ್ನು ಸಹಿತ ಏನು ಮಾಡ್ಬೋದು, ಅಂಡರ್ ಆರ್ಮ್ ಅಂದರೆ ನಮ್ಮ ಭಾಳ ಫ್ರೀ ಆಗಿರ್ತಕ್ಕಂಥ ಒಂದು ಮೂಮೆಂಟಲ್ಲಿ ಈ ಶೂಟನ್ನು ಮಾಡಲಿಕ್ಕೆ ಸಾಧ್ಯತೆ ಐತಿ. ಫಾಲಿಂಗ್ ಜಂಪ್ ಶೂಟ್ ಅಂತ ಕರಿತೀವಿ. ಇನ್ನೂ ಸಹಿತ ಈ ಜಂಪ್ ಶೂಟ್ ಅಂದರೆ ಜಂಪ್ ಮಾಡಿ ಶೂಟ್ ಮಾಡ್ತಕ್ಕಂಥದ್ದು. ನೆಕ್ಸ್ಟು ಜಂಪಿಂಗ್ ವಿತ್ ಬೋತ್ ಫೀಟ್, ಎರಡೂ ಕಾಲಿಂದ ಜಂಪ್ ಮಾಡಿ ಶೂಟ್ ಮಾಡ್ತಕ್ಕಂಥದ್ದು. ಒಂದೇ ಕಾಲಿಂದ ಜಂಪ್ ಮಾಡಿದ್ದು ಸಹಿತ ಮಾಡ್ತಾರೆ, ಅದು ಪೆನಾಲ್ಟಿ ಸಂದರ್ಭದಲ್ಲಿ ಮಾಡ್ತಾರೆ. ಬಟ್ ಎರಡೂ ಕಾಲನ್ನ ಜಂಪ್ ಮಾಡೋದು ಯಾವಾಗಪ್ಪ ಅಂದರೆ ಬಾಲ್ ಡ್ರಿಬಲ್ ಮಾಡ್ತಾನೆ, ಯಾವ ಗೋಲ್ ಕೀಪರ್ ಒಬ್ಬನೇ ಇದ್ದಾಗ ಫಾಸ್ಟಾಗಿ ಹೋಗಿ ವಿತ್ ಮೂಮೆಂಟಲ್ಲಿ ಏನು ಮಾಡ್ತಾನೆ ಜಂಪ್ ಮಾಡಿ ಶೂಟ್ ಮಾಡ್ತಕ್ಕಂಥದ್ದನ್ನು ಹ್ಯಾಂಡ್ಬಾಲ್ ನೋಡ್ಬೋದು. ಇನ್ನು ಹ್ಯಾಂಡ್ಬಾಲ್ ವೊಕ್ಯಾಬ್ಯುಲರಿ ನೆಕ್ಸ್ಟ್ ಬರ್ತಕ್ಕಂಥದ್ದು ಓವರ್ ಆರ್ಮ್ ಶೂಟ್ ಅಂತ ಹೇಳ್ತೀವಿ. ಈ ಶೂಟಿಂಗ್ ಟೆಕ್ನಿಕ್ ಏನಪ್ಪ, ಕ್ಯಾರಿಡ್ ಅವರ್ ವಿತ್ ದ ಆರ್ಮ್ ಮೂವಿಂಗ್ ಅಬೋವ್ ದ ಶೋಲ್ಡರ್ ಲೆವೆಲ್. ಇದು ಏನಪ್ಪ ಅಂದರೆ ನಮ್ಮ ಶೋಲ್ಡರ್ ಲೆವೆಲ್ಲಿಗೆ ಬಾಲನ್ನು ನಾವು ಮೂವ್ ಮಾಡಲಿಕ್ಕೆ ಸಾಧ್ಯತೆ ಐತಿ. ಸೊ ಅದಕ್ಕೆ ಅಬೋವ್ ದ ಶೋಲ್ಡರ್ ಲೆವೆಲ್ಗಿಂತ ಮೇಲೆ ನಾವು ಬಾಲನ್ನು ಮೂವ್ ಮಾಡ್ತಕ್ಕಂಥದ್ದಕ್ಕೆ ಈ ಓವರ್ ಆರ್ಮ್ ಶೂಟ್ ಅಂತ ಕರಿತೀವಿ. ಅಂಡರ್ ಆರ್ಮ್ ಶೂಟ್ ಅಂದರೆ ದ ಶೂಟಿಂಗ್ ಟೆಕ್ನಿಕ್ ಕಾಲ್ಡ್ ಕ್ಯಾರಿಡ್ ಔಟ್ ವಿತ್ ದ ಆರ್ಮ್ ಮೂವಿಂಗ್ ಬಿಲೋ ಶೋಲ್ಡರ್ ಲೆವೆಲ್. ಇದು ಅಂಡರ್ ಆರ್ಮ್ ಅಂದರೆ ಬಿಲೋ ಶೋಲ್ಡರ್ ಲೆವೆಲು, ಓವರ್ ಆರ್ಮ್ ಅಂದರೆ ಅಬೋವ್ ಶೋಲ್ಡರ್ ಆರ್ಮು. ಜಂಪ್ ಶೂಟ್ ಅಂದರೆ ಎ ಶೂಟಿಂಗ್ ಟೆಕ್ನಿಕ್ ಪರ್ಫಾರ್ಮ್ಡ್ ಹ್ಯಾವಿಂಗ್ ದ ಪ್ಲೇಯರ್ ಫೀಟ್ ಆಫ್ ದ ಫ್ಲೋರ್, ಅಂದರೆ ಆ ಒಂದು ಸರ್ಫೇಸ್ ಏನಿದೆಯಲ್ಲ ಗ್ರೌಂಡ್ ಸರ್ಫೇಸು ಅದಕ್ಕಿಂತ ಸ್ವಲ್ಪ ಫೀಟ್ ಆಫ್ ದ ಫ್ಲೋರ್ ಅವನು ಜಂಪ್ ಮಾಡಿ ಏನು ಮಾಡ್ತಾನೆ ಅಂದರೆ ಶೂಟ್ ಮಾಡ್ತಕ್ಕಂಥದ್ದನ್ನು ನಾವು ಜಂಪ್ ಶೂಟ್ ಅಂತ ಕರಿತೀವಿ. ಇನ್ನು ಬೌನ್ಸ್ ಶೂಟ್ ಅಂದರೆ ಶೂಟಿಂಗ್ ಗೋಲ್ ವಿತ್ ದ ಬಾಲ್ ಹಿಟ್ಟಿಂಗ್ ದ ಫ್ಲೋರ್ ಆನ್ ಇಟ್ಸ್ ವೇ, ಅಂದರೆ ಇದು ಬಹಳ ಸರಳವಾಗಿರ್ತಕ್ಕಂಥದ್ದು. ಇಲ್ಲಿ ಪರ್ಫಾರ್ಮ್ಡ್ ಏನಪ್ಪ ಅಂದರೆ ಪ್ಲೇಯರ್ಸ್ ಫೀಟ್ ಆಫ್ ದ ಫ್ಲೋರ್, ಎರಡೂ ಕಾಲುಗಳು ಏನಾಗಿರ್ತವೆ ಅಂದ್ರೆ ತನ್ನ ನೆಲವನ್ನು ಬಿಟ್ಟು ಮೇಲೆ ಹೋಗಲ್ಲ, ಬಟ್ ಬಾಲನ್ನು ಜಂಪ್ ಶೂಟ್ ಮಾಡಲಿಕ್ಕೆ ಅಂದರೆ ಬಾಲು ಬೌನ್ಸ್ ಮಾಡಲಿಕ್ಕೆ ಜಸ್ಟ್ ಒಂದು ಪಿಚ್ಚಲ್ಲೇ ಬಾಲು ಶೂಟ್ ಆಗೋ ಸಾಧ್ಯತೆ ಅಥವಾ ಗೋಲ್ ಆಗೋ ಸಾಧ್ಯತೆ ಇರ್ತೈತಿ. ಸೊ ಬೌನ್ಸ್ ಶೂಟು ಸಹಿತ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಇನ್ನು ಸ್ಪಿನ್ ಶೂಟ್ ಅಂತ, ಎ ಟೈಪ್ ಆಫ್ ಶೂಟ್ ವಿತ್ ದ ಬಾಲ್ ಚೇಂಜಿಂಗ್ ಡೈರೆಕ್ಷನ್ ವಿನ್ ಬೌನ್ಸಸ್ ಬ್ಯಾಕ್ ಫ್ರಮ್ ದ ಫ್ಲೋರ್. ಸೊ ಈ ಒಂದು ಕೌಶಲ್ಯ ಏನಿದೆಯಪ್ಪ ಅಂದರೆ ಮುಖ್ಯವಾಗಿ ನಾವು ಸ್ಪಿನ್ ಅಂದರೆ ನಾವು ಹೇಳಿದ ಹಾಗೆ ನಿಮಗಾಗಲೇ ಹೇಳಿದೆ ನಾನು,
ಬಾಲನ್ನು ನಾವು ವೇಗವಾಗಿ ದಿಕ್ಕನ್ನು ಬದಲಾಯಿಸಿ ಶೂಟ್ ಮಾಡ್ತಕ್ಕಂಥದ್ದನ್ನು ನಾವು ಸ್ಪಿನ್ ಶೂಟ್ ಅಂತ ಕರಿತೀವಿ. ಅಂದರೆ ಸ್ಪಿನ್ ಮಾಡೋದು. ನಾವು ಕ್ರಿಕೆಟಲ್ಲಿ ನೋಡ್ತೇವೆ ಸ್ಪಿನ್ ಬೌಲರ್ ಅಂತ ಕರಿತೀವಿ. ಅಂದರೆ ಅವರು ಬಾಲನ್ನು ದಿಕ್ಕನ್ನು ಬಾಲ್ ಬೀಳೋ ದಿಕ್ಕು ಒಂದಿರುತ್ತೆ, ಅದು ಟರ್ನ್ ಆಗೋ ದಿಕ್ಕು ಒಂದಿರುತ್ತೆ. ಸೊ ಹಾಗೆ ಇದು ಬಾಲ್ನ ದಿಕ್ಕನ್ನು ಬದಲಾಯಿಸ್ತಕ್ಕಂಥದ್ದನ್ನು ಸಹಿತ ನಾವು ಸ್ಪಿನ್ ಬೌನ್ಸ್ ಅಂತ ಕರಿತೇವೆ. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಹ್ಯಾಂಡ್ಬಾಲ್ ಆಡ್ತಕ್ಕಂಥ ರಕ್ಷಣಾ ತಂತ್ರಗಳ ಮಾತ್ರ ಕೆಲವೊಂದು ಪೊಸಿಷನ್ಗಳನ್ನು ನಾವು ಗುರುತು ಮಾಡ್ಕೋಬೇಕು. ಇಲ್ಲಿ 6-0 ಮೆಥಡ್ ಅಂತ ಇದೆ. ಸೊ ಅಲ್ಲೊಂದು ಏರಿಯಾ ಇದೆ, ಗೋಲ್ ಏರಿಯಾಗಿಂತ ನೆಕ್ಸ್ಟ್ ಒಂದು ಏರಿಯಾ ಇದೆ. ಸೊ ಅಲ್ಲಿ ಯಾವ ರೀತಿ ನಾವು ರಕ್ಷಣಾತ್ಮಕ ತಂತ್ರಗಳನ್ನು ಬಳಸ್ಕೋಬೇಕು, ಅಷ್ಟು ಜನ ಆ ಪ್ಲೇಯರ್ಸ್ಗಳು ಅಲ್ಲಿ ಇರಬೇಕು. ನೆಕ್ಸ್ಟು ಇನ್ನು 5+1 ಅಂತ ಇರುತ್ತೆ. ಸೊ ಆ ಒಂದು ಗೋಲ್ ಏರಿಯಾಗಿಂತ ಮುಂದಿರ್ತಕ್ಕಂಥ ಆರ್ಚ್ಗಿಂತ ಮುಂದೆ ಪ್ಲೇಯರ್ಸ್ಗಳು ಇರ್ತಕ್ಕಂಥದ್ದು ಅಲ್ಲಿ ಡಿಫೆನ್ಸ್ ಮಾಡಲಿಕ್ಕೆ ಸಾಧ್ಯತೆ ಐತಿ. ಒಬ್ಬರು ಮಾತ್ರ ಆ ಒಂದು ಗೋಲ್ ಏರಿಯಾ ಒಳಗೆ ಇಟ್ಟಿರ್ತಕ್ಕಂಥದ್ದನ್ನು ನೋಡ್ಬೋದು. ಇನ್ನು ಇಲ್ಲಿ 4-2 ಮೆಥಡ್ ಇದೆ, ಇನ್ನು 3-3 ಮೆಥಡ್ ಇದೆ. ಸೊ ಇವೆಲ್ಲವೂ ಕೌಶಲ್ಯಗಳನ್ನು ಈ ಒಂದು ಪೊಸಿಷನ್ಗಳು ಪ್ಲೇಯರ್ಸ್ ಪೊಸಿಷನನ್ನು ನಾವು ಯಾವಾಗ ಬಳಸ್ತೀವಿ. ಸೊ ಇಲ್ಲಿ ಕ್ರೀಡಾಪಟುಗಳು ಎದುರಾಳಿ ತಂಡದ ಆಟಗಾರನ ನಾವು ಸ್ವಲ್ಪ ಗಮನ ಹರಿಸ್ಕೊಂಡು ಆ ಮ್ಯಾನ್ ಟು ಮ್ಯಾನ್ ನೋಡ್ಕೊಂಡು ಯಾವ ಪೊಸಿಷನ್ ಇರ್ತಕ್ಕಂಥ ಪ್ಲೇಯರು ನನ್ನ ಎದುರಾಳಿ ಪೊಸಿಷನ್ ಪ್ಲೇಯರ್ಸು ಯಾವ ಒಂದು ಹಂತದಲ್ಲಿದ್ದಾನೆ, ಅಂದರೆ ಒಬ್ಬ ಒಳ್ಳೆ ಪ್ಲೇಯರ್ಸು ಅಥವಾ ಏನು ಅಂತಕ್ಕಂಥ ಗಮನವಿಟ್ಟು ಪೊಸಿಷನ್ಗಳನ್ನ ಬದಲಾವಣೆ ಮಾಡ್ತಾ ನಮ್ಮ ಒಂದು ಆಟವನ್ನು ರಕ್ಷಣಾ ತಂತ್ರಗಳನ್ನು ಬಳಸ್ಕೊಳ್ಳೋದು. ಈ ಕೌಶಲ್ಯಗಳನ್ನು ಈ ತಂತ್ರಗಳನ್ನು ಬಳಸಿ ನಾವು ಬಹಳ ಉತ್ತಮವಾದ ರೀತಿಯಲ್ಲಿ ಆಟ ಆಡಲಿಕ್ಕೆ ಸಾಧ್ಯತೆ ಇದೆ. ಈಗ ನಾವು ಖೋ ಮತ್ತು ಇತರೆ ಗೇಮ್ಗಳಲ್ಲಿ ನೋಡ್ತೀವಿ, ಅಂದರೆ 3-4-5 ಮೆಥಡ್ ಅಂತ 3-3-2 ಮೆಥಡ್ಡು, 2-2-2-1 ಮೆಥಡ್. ಸೊ ಇಂಥ ಮೆಥಡ್ಗಳಿರ್ತಾವೆ. ಯಾಕಂದರೆ ಅಲ್ಲಿ ಕೊಂಚ ಏನಾಗ್ಬೋದು ಸಾಧ್ಯತೆ ಅಂದರೆ ಎದುರಾಳಿ ತಂಡದ ಆಟಗಾರರಿಗೆ ನಮ್ಮ ಒಂದು ತಂತ್ರಗಳನ್ನು ಅಸೆಸ್ ಮಾಡೋದು ಕಷ್ಟ ಆಗುತ್ತೆ. ಸೊ ಯಾವ ತಂತ್ರವನ್ನು ಬಳಸ್ಕೋಬೋದು ಇವರು ಬಳಸ್ಕೊಂತಾರೆ. ನಾವು ಪೊಸಿಷನ್ಗಳನ್ನ ಆಟದಲ್ಲಿ ಒಂದೇ ಇರಬೇಕಂತ ಏನಿಲ್ಲ. ಆ ಆಟದ ಒಂದು ಹಂತಗಳನ್ನು ನೋಡಿ, ಆಟದ ಸಿಚುವೇಶನ್ಗಳನ್ನು ನೋಡಿ ಆ ಒಂದು ಪೊಸಿಷನ್ಗಳು ಸಹಿತ ಬದಲಾವಣೆ ಮಾಡಿ ಆಟವನ್ನು ಆಡ್ಬೋದು. ಸೊ ಇದು ಟೆಕ್ನಿಕ್ಸ್ ಪೊಸಿಷನ್ಸ್ ಬಿಟ್ಟರೆ ಆಟದ ನಿಯಮದಲ್ಲಿ ಒಳಪಡ್ತಕ್ಕಂಥ ಪೊಸಿಷನ್ ಅಲ್ಲ, ಇದು ಟೆಕ್ನಿಕ್ ಪೊಸಿಷನ್ ಅನ್ನೋದು ಒಂದು ಗಮನ ನಾವು ಹರಿಸ್ಬೇಕು. ನೆಕ್ಸ್ಟು ಇದುವರೆಗೂ ನಾವು ಏನು ನೋಡಿದ್ವಿ ಅಂದರೆ ಹ್ಯಾಂಡ್ಬಾಲ್ ಆಟಗಾರರ ಒಂದು ಸ್ಕಿಲ್ಸ್ ನೋಡಿದ್ವಿ, ಟೆಕ್ನಿಕ್ಸ್ ನೋಡಿದ್ವಿ, ಅದರಲ್ಲಿ ಏನೇನು ಪಾಸ್ಗಳು ಬರ್ತವೆ, ಯಾವ ರೀತಿ ಥ್ರೋವಿಂಗ್ಸ್ ಬರ್ತವೆ, ಶೂಟ್ಸ್ ಹೆಂಗಿದವು, ಇವನ್ನೆಲ್ಲ ನೋಡಿದ್ವಿ. ಈಗ ಆ ಒಂದು ಹ್ಯಾಂಡ್ಬಾಲ್ ಆಟಗಾರ ಅವನಲ್ಲಿ ಇರಬೇಕಾಗಿರ್ತಕ್ಕಂಥ ಕೆಲವೊಂದು ಅವಶ್ಯಕವಾಗಿದೆ, ವೆರಿ ನೀಡ್ಫುಲ್ ಚಾರ್ಕ್ಟರಿಸ್ಟಿಕ್ಸ್ ಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ ನಾವು ಒಬ್ಬ ಆಕ್ರಮಣ ಮತ್ತು ರಕ್ಷಣೆ ಆಟ ಓಡಾಡಬೇಕಪ್ಪ ಅಂದರೆ ಅವನಿಗೆ ಏನು ಬೇಕಂದರೆ ಎಂಡ್ಯೂರೆನ್ಸ್. ನಮಗೆ ಗೊತ್ತಿರೋ ಹಾಗೆ ಪ್ರತಿಯೊಂದು ಆಟದಲ್ಲಿ ಮುಖ್ಯವಾಗಿ ಫಿಸಿಕಲ್ ಫಿಟ್ನೆಸ್ ಕಾಂಪೋನೆಂಟ್ಸ್ ಆಗಿರ್ತಕ್ಕಂಥ ಸ್ಪೀಡ್, ಸ್ಟ್ರೆಂತ್, ಎಂಡ್ಯೂರೆನ್ಸ್, ಫ್ಲೆಕ್ಸಿಬಿಲಿಟಿ, ಎಜಿಲಿಟಿ, ಇವುಗಳ ಜೊತೆಗೆ ಇನ್ನೂ ಕೆಲವೊಂದು ಫಿಸಿಕಲ್ ಫಿಟ್ನೆಸ್ ಕಾಂಪೋನೆಂಟ್ಸ್ ಇದಾವೆ. ಅವನ ಮತ್ತೆ ಮುಂದಿನ ತರಗತಿಗಳಲ್ಲಿ ಯಾವಾಗಾದರೂ ನಿಮಗಿದ್ದಾಗ ಹೇಳ್ತೀವಿ. ಸೊ ಇಲ್ಲಿ ಹ್ಯಾಂಡ್ಬಾಲ್ ಆಟಗಾರರ ಅವನು ಅಫೆನ್ಸ್ ಮಾಡಬೇಕಾಗಿರ್ತೈತಿ, ಡಿಫೆನ್ಸ್ ಮಾಡಬೇಕಾಗಿರ್ತೈತಿ. ಇಂಥ ಒಂದು ಸಂದರ್ಭದಾಗ ಅವನಿಗೆ ಎಂಡ್ಯೂರೆನ್ಸ್ ಬೇಕಾಗ್ತೈತಿ. ಅಂದರೆ ನಿಂತು ಆಟವನ್ನು ರಕ್ಷಣೆ ಮಾಡಬೇಕು, ಇನ್ನು ಓಡ್ತಾನೆ ಇರ್ತಕ್ಕಂಥ ಆಕ್ರಮಣ ಮಾಡಬೇಕು, ಅಗ್ರೆಸಿವ್ನೆಸ್ ಬೇಕಾಗಿರ್ತೈತಿ. ಸೊ ಆ ಸ್ಕಿಲ್ಸ್ಗಳನ್ನು ನಾವು ಎಂಡ್ಯೂರೆನ್ಸ್ ಅಂದರೆ ಬಹಳಷ್ಟು ಸಮಯದವರೆಗೆ ಈ ಆಟ ಸುಮಾರು 20 ನಿಮಿಷಕ್ಕಿಂತ ಹೆಚ್ಚು ಆಟಗಳನ್ನು ಆಟ ಆಡೋದ್ರಿಂದ ಇಲ್ಲಿ ಸ್ಪೀಡ್ ಜೊತೆಗೆ ಎಂಡ್ಯೂರೆನ್ಸು ಸಹಿತ ಭಾಳ ಅವಶ್ಯಕವಾಗಿ ಬೇಕು. ಇನ್ನು ಎದುರಾಳಿ ಚಲನವಲನಕ್ಕೆ ಅನುಗುಣವಾಗಿ ತಮ್ಮ ಚಲನೆಯನ್ನು ತ್ವರಿತಗತಿಯಲ್ಲಿ ಬದಲಾಯಿಸಬೇಕಂದ್ರೆ ನಾವು ಇಲ್ಲಿ ಚಪಲತೆ ಅಂತ ಕೊಟ್ಟಿದ್ರೆ, ಅಂದರೆ ಲಘುಗತಿ ಅಂತ ಕರಿತೀವಿ ನಾವು. ನಿಮಗೆ ಅರ್ಥ ಆಗೋ ರೀತಿ ಹೇಳಿದ್ರೆ ಬೇಗನೆ ದಿಕ್ಕನ್ನು ಬದಲಾಯಿಸ್ತಕ್ಕಂಥ ಒಂದು ಚಾಣಕ್ಷತನ ಬೇಕು. ಸೊ ಆ ಬೇಗನೆ ದಿಕ್ಕನ್ನು ಬದಲಾಯಿಸೋದು ಎದುರಾಳಿ ತಂಡದ ಆಟಗಾರನ ಮುನ್ನುಗ್ಗಿ ಹೋಗಿ ಗೋಲ್ ಮಾಡಲಿಕ್ಕೆ ಈ ಒಂದು ಎಜಿಲಿಟಿ ಅನ್ನೋದು ಫಿಟ್ನೆಸ್ ಕಾಂಪೋನೆಂಟ್ಸ್ ಬೇಕು. ಇನ್ನು ಚೆಂಡನ್ನು ಭಾಳ ಸಮರ್ಪಕವಾಗಿ ನಿಯಂತ್ರಣದಲ್ಲಿ ಇಟ್ಕೋಬೇಕಪ್ಪ ಅಂದರೆ, ಗೋಲುಗಳನ್ನು ಗಳಿಸ್ಬೇಕಪ್ಪ ಅಂದರೆ ಕಣ್ಣು ಮತ್ತು ಕೈಗಳ ಸಂಯೋಜನೆ ಅವಶ್ಯಕ. ನಿಮಗಾಗಲೇ ಹೇಳಿದೆ ಕೆಲವೊಂದು ಟೆಕ್ನಿಕ್ಸ್ಗಳಲ್ಲಿ. ಏನಪ್ಪ ಅಂದರೆ ನಮ್ಮ ಕಣ್ಣು ಮತ್ತು ಕೈಗಳು ಎರಡೂ ಸಹಿತ ಬೇರೆ ಬೇರೆ ಆಗಿರಬೇಕು. ಕಣ್ಣು ಒಂದು ಕಡೆ ಇದ್ದರೆ ಕೈಗಳು ಒಂದು ಕಡೆ ಹೋಗಬೇಕು. ಸೊ ಇದು ಯಾಕಂದರೆ ಪ್ಲೇಯರ್ಸ್, ನಮ್ಮ ಎದುರಾಳಿ ತಂಡದ ಆಟಗಾರ ನಮ್ಮ ಕಣ್ಣನ್ನು ನೋಡ್ತಿರ್ತಾನೆ ಮತ್ತು ಕೈಗಳನ್ನ ನೋಡ್ತಾ ಇರ್ತಾನೆ. ಸೊ ಯಾವ ಕಡೆ ಹಿಂಗೆ ಹೋಗಿತಾನೆ ಅಂತ ಹೇಳೋಕ್ಕಾಗಲ್ಲ. ಕಣ್ಣು ನೋಡ್ತಾ ಇರೋ ದಿಕ್ಕಿಗೆ ಹೋಗ್ತಾನೋ ಅಥವಾ ಬೇರೆ ದಿಕ್ಕಿಗೆ ಹೋಗ್ತಾನೋ ಅಂತಕ್ಕಂಥದ್ದನ್ನು ಎದುರಾಳಿ ತಂಡದ ಆಟಗಾರರಿಗೆ ಅರ್ಥ ಆಗಬಾರ್ದು. ಸೊ ಆ ರೀತಿ ನಾವು ಒಂದು ಅವಶ್ಯಕ ಗುಣಗಳನ್ನು ಬೆಳೆಸ್ಕೋಬೇಕಂದ್ರೆ ಇಲ್ಲಿ ಇದಕ್ಕೆ ನಾವೇನಂತಂದರೆ ನ್ಯೂರೋಮಸ್ಕ್ಯುಲರ್ ಸ್ಟ್ರೆಂತ್ ಅಂತ ಕರಿತೀವಿ. ಸೊ ಈ ಒಂದು ಫಿಟ್ನೆಸ್ ಬೇಕು. ಅಂದರೆ ನರಗಳು ಮತ್ತು ಸ್ನಾಯುಗಳನ್ನು
ಹೊಂದಾಣಿಕೆ ಮಾಡ್ತಕ್ಕಂಥ ನಮ್ಮ ಬ್ರೈನು ಆ ಕೆಲಸ ಮಾಡಬೇಕು. ಬ್ರೈನು ಇಲ್ಲಿ ಕಣ್ಣುಗಳು ಬ್ರೈನ್ ಕೊಟ್ಟರೆ ನಮ್ಮ ಒಂದು ಫಿಸಿಕಲ್ ಏನಪ್ಪ ಅಂದರೆ ನಮ್ಮ ಕೈಗಳಿಗೆ ಬಾಲ್ ಇರ್ತದಲ್ಲ ಅದು ಫಿಸಿಕಲ್ ಎನ್ಬೋದು. ಕಣ್ಣುಗಳು ಅನ್ನೋದನ್ನು ನಾವು ಮೆಂಟಲ್ ಅಂತ ಹೇಳ್ಬೋದು, ಮೆಂಟಲ್ ಪವರ್ ಅಂತಲೇ ಹೇಳ್ಬೋದು, ಅಥವಾ ಅದು ಬ್ರೈನ್ ಪವರ್ ಅಂತಲೇ ಹೇಳ್ಬೋದು. ಅದು ಎರಡು ಕಡೆನೂ ನಾವು ಏನು ಮಾಡಬೇಕು, ವರ್ಕ್ ಮಾಡಬೇಕಾಗಿರ್ತೈತಿ. ಸೊ ಈ ಅಂಶ ನಾವು ಭಾಳ ಗಮನದಲ್ಲಿ ಇಟ್ಟಬೇಕು. ಇನ್ನು ನೆಕ್ಸ್ಟು ಬೇಕಾಗಿರ್ತಕ್ಕಂಥದ್ದು, ಭಾಳ ಸಕ್ಸಸ್ಫುಲ್ಲಾಗಿ ಚೆಂಡನ್ನು ಪಾಸ್ ಮಾಡಬೇಕಪ್ಪ ಅಂದರೆ ಅವನಿಗೆ ಅಕ್ಯುರೆನ್ಸಿ ಬೇಕು, ನಿಖರತೆ ಅಂತಕ್ಕಂಥದ್ದು ಬೇಕು. ಆ ಬಾಲು ಅವನಿಗೆ ಹೋಗಬೇಕು ಅನ್ನೋ ಒಂದು ಎಕ್ಯುರೆನ್ಸಿ, ಆ ಆಧಾರದ ಮೇಲೆ ಆ ಬಾಲನ್ನು ನೇರವಾಗಿ ಅವನಿಗೆ ಪಾಸ್ ಮಾಡಲಿಕ್ಕೆ, ಥ್ರೋ ಮಾಡಲಿಕ್ಕೆ ಸಾಧ್ಯತೆ ಇದೆ. ಸೊ ವೆರಿ ಇಂಪಾರ್ಟೆಂಟ್ ಅಕ್ಯುರೆನ್ಸಿ. ಅದೇ ರೀತಿ ಇದು ಅಕ್ಯುರೆನ್ಸಿ ಇನ್ನು ಗೋಲ್ ಪೋಸ್ಟ್ ಮಾಡುವಾಗ, ಗೋಲ್ ಪೆನಾಲ್ಟಿ ಕೊಟ್ಟಾಗ ಅಲ್ಲಿ ಸಹಿತ ಅಕ್ಯುರೆನ್ಸಿ ಬೇಕಾಗಿದೆ. ಆ ಗೋಲ್ ಕೀಪರು ಯಾವ ದಿಕ್ಕಿಗೆ ಭಾಳ ತನ್ನ ಒಂದು ಎಡಭಾಗಕ್ಕೆ ಹೋಗ್ತಾನೋ ಅಥವಾ ಬಲಭಾಗಕ್ಕೆ ಹೋಗ್ತಾನೆ, ಅವನು ಬಹಳ ಮಾಡಿ ಏನು ಮಾಡಿರ್ತಾನೆ ಅಂದರೆ ಎಡ ದಿಕ್ಕಿನ ಕಡೆ ನಿಂತಾಗ ಬಲ ಕಡೆ ಅವನಿಗೆ ಅವನದು ಒಂದು ಫಿಸಿಕಲ್ ಸ್ಟ್ರೆಂತು ರೈಟ್ ಸೈಡ್ ಇರ್ಬೋದು, ಆ ಲೆಫ್ಟ್ ಸೈಡ್ ಇರ್ಬೋದು. ಆ ಒಂದು ಅಕ್ಯುರೆನ್ಸಿಗಳನ್ನು ಅದನ್ನು ಅಸೆಸ್ಮೆಂಟ್ ಮಾಡೋದನ್ನು ಪ್ರತಿಯೊಬ್ಬ ಪ್ಲೇಯರ್ಸ್ ಆಗಿರ್ತಕ್ಕಂಥನು ಅದನ್ನು ತಿಳ್ಕೊಂಡಿರಬೇಕು. ಇನ್ನು ಸ್ಪೀಡ್ ಅಂತೂ ಭಾಳ ಅವಶ್ಯಕವಾಗಿ ಬೇಕು. ಯಾಕಂದರೆ ಬಾಲನ್ನು ತಗೊಂಡು ಡ್ರಿಬಲ್ ಮಾಡ್ತಾ ಎದುರಾಳಿ ತಂಡಕ್ಕೆ ಹೋಗಲೇಬೇಕಂದ್ರೆ ಸ್ಪೀಡ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಚೆಂಡನ್ನು ಸ್ವೀಕರಿಸಲು ಎದುರಾಳಿಗಳಿಂದ ತಪ್ಪಿಸಿ ಗೋಲುಗಳನ್ನು ಗಳಿಸ್ಬೇಕಪ್ಪ ಅಂದ್ರೆ ಫ್ಲೆಕ್ಸಿಬಿಲಿಟಿ ಬೇಕು. ಅಂದರೆ ಪಿವಟಿಂಗ್ ಅಂತ ಮಾಡ್ತೀವಿ ನಾವು. ಸೊ ಪಿವಟಿಂಗ್ ಮಾಡುವಾಗ ಇಲ್ಲಿ ಫ್ಲೆಕ್ಸಿಬಿಲಿಟಿ ಬೇಕಂದರೆ ಸ್ವಲ್ಪ ಬೆಂಡ್ ಆಗಬೇಕು, ಮತ್ತು ಅವನನ್ನು ಬಿಟ್ಟು ನುಗ್ಗಿ ಮುಂದಿನ ಒಂದು ಡ್ರಿಬಲ್ ಮಾಡ್ತಾ ಮುಂದೆ ಹೋಗಲಿಕ್ಕೆ ಅವನಿಗೆ ಪಿವಟಿಂಗ್ ಅಂತದ್ದು ಬೇಕು. ಆ ಪಿವಟಿಂಗ್ ಮಾಡಬೇಕಂದ್ರೆ ಅವನಲ್ಲಿ ಫ್ಲೆಕ್ಸಿಬಿಲಿಟಿ ಬೇಕು. ಭಾಳ ಇನ್ನೂ ಮುಖ್ಯವಾಗಿ ಸ್ಫೋಟಕ ಒಂದು ಗುಣ ಬೇಕು. ಇಲ್ಲಿ ನಾವು ಶೂಟ್ ಮಾಡ್ತೇವೆ, ನಾವು ಶೂಟ್ ಮಾಡುವಾಗ ನೋಡ್ರಿ ಅಲ್ಲಿ ನಿಮಗೆ ಮೊದಲೇ ಒಂದು ಸ್ಕಿಲ್ಲಲ್ಲಿ ಚಿತ್ರದಲ್ಲಿ ತೋರಿಸಿದ್ದೀವಿ ನಾವು. ಅವನು ಫುಲ್ ಜಂಪ್ ಮಾಡಿರ್ತಾನೆ, ಅಂದರೆ ಅದಕ್ಕೆ ನಾವು ಸ್ಫೋಟಕ ಅಂದರೆ ಇಟ್ ಮೀನ್ಸ್ ಇಂಗ್ಲೀಷಲ್ಲಿ ಹೇಳೋದಾದರೆ ಎಕ್ಸ್ಪ್ಲೋಸ್, ಅಂದರೆ ನಮ್ಮಲ್ಲಿರ್ತಕ್ಕಂಥ ಒಂದು ಸ್ಟ್ರೆಂತು ಹೊರಗೆ ಬರ್ತದೆ. ಅಂದರೆ ಆ ಇನ್ನರ್ ಸ್ಟ್ರೆಂತನ್ನು ನಾವು ಎಕ್ಸ್ಪೋಸ್ ಮಾಡ್ತಕ್ಕಂಥದ್ದನ್ನು ಸ್ಫೋಟಕತ್ವ ಅಂತ ಕರಿತೀವಿ. ಸೊ ಆ ಇನ್ನರ್ ಸ್ಟ್ರೆಂತ್ ಯಾವಾಗ ಬರುತ್ತಪ್ಪ ಅಂದರೆ ನಮ್ಮ ಒಂದು ಗೇಮ್ ಮೂಮೆಂಟಲ್ಲಿ ಬರುತ್ತೆ. ಸೊ ಅದಕ್ಕೆ ಆ ಒಂದು ಸ್ಫೋಟಕ ಶಕ್ತಿ ಇಂಪ್ರೂವ್ಮೆಂಟ್ ಮಾಡಬೇಕು. ಅದನ್ನು ನಾವು ತರಬೇತಿಯಲ್ಲಿ ಹೇಳ್ಕೊಟ್ಟಿರ್ತೀವಿ, ಯಾವ ರೀತಿ ನಾವು ಒಂದು ಎಕ್ಸ್ಪ್ಲೋಸಿವ್ ಸ್ಟ್ರೆಂತನ್ನು ಇಂಪ್ರೂವ್ಮೆಂಟ್ ಮಾಡಬೇಕು ಅನ್ನೋದನ್ನು. ಹಾಗೆ ಇಲ್ಲಿ ಸಹಿತ ಆಟದಲ್ಲಿ ಆ ಒಂದು ಎಕ್ಸ್ಪ್ಲೋಸಿವ್ ಸ್ಟ್ರೆಂತು ಭಾಳ ಅವಶ್ಯಕವಾಗಿ ಬೇಕು. ಇವೆಲ್ಲ ಹ್ಯಾಂಡ್ಬಾಲ್ ಆಟಗಾರರಲ್ಲಿರ್ತಕ್ಕಂಥ ಕೆಲವೊಂದು ಅವಶ್ಯಕ ಗುಣಗಳಂತ ಹೇಳ್ಬೋದು. ಇನ್ನು ನಮ್ಮ ಒಂದು ಕರ್ನಾಟಕದಲ್ಲಿ ಹೇಳೋದಾದರೆ ಇದು 1975-76ರಲ್ಲಿ ಹ್ಯಾಂಡ್ಬಾಲ್ ಅಸೋಸಿಯೇಷನ್ ಅಂತಕ್ಕಂಥದ್ದು ಸ್ಥಾಪನೆ ಆಯಿತು. ನಿಮಗೆ ಹೇಳಿದ್ದೆ ನಾನು 75-76ರಲ್ಲಿ ನಮ್ಮ ಕರ್ನಾಟಕದಲ್ಲಿ ಇದು ಸ್ಥಾಪನೆ ಆಗಿತ್ತು ಅನ್ನೋದನ್ನು. ಆಂಧ್ರ ಪ್ರದೇಶದ ಸಿಕಂದರಾಬಾದ್ನಲ್ಲಿ ಇದು 74ರಲ್ಲಿ ನಡೆದ ರಾಷ್ಟ್ರೀಯ ಚಾಂಪಿಯನ್ಶಿಪ್ ಪಂದ್ಯಾವಳಿಯ ಸಮಯದಲ್ಲಿ ಅಂದಿನ ಭಾರತದ ಹ್ಯಾಂಡ್ಬಾಲ್ ಫೆಡರೇಷನ್ ಅವರು ಏನು ಮಾಡಿದ್ರಪ್ಪ ಅಂದ್ರೆ ಇಬ್ರಾಹಿಂ ಖಾನ್ ಅಂತಕ್ಕಂಥವ್ರು ಕರ್ನಾಟಕ ಹ್ಯಾಂಡ್ಬಾಲ್ ಅಸೋಸಿಯೇಷನ್ ಸ್ಥಾಪಿಸುವಂತೆ ಕೋರಿದರು. ಅದರ ಒಂದು ತತ್ಪರಿಣಾಮ ಶ್ರೀ ರಾಮಮೂರ್ತಿ ಮತ್ತು BS ನಾಗರಾಜ್ ಮತ್ತು MK ನಾಗೇಂದ್ರ ಇವರ ಫಲವಾಗಿ ಇವತ್ತು ಕರ್ನಾಟಕದಲ್ಲಿ ಹ್ಯಾಂಡ್ಬಾಲ್ ಅಸೋಸಿಯೇಷನ್ ಪ್ರಾರಂಭ ಆಗಿ ಬಹಳಷ್ಟು ಉದಯೋನ್ಮುಖವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾಯಿದೆ. ಅಲ್ಲಲ್ಲಿ ಕೆಲವೊಂದು ಒಂದು ಆಹ್ವಾನಿತ ಪಂದ್ಯಾವಳಿಯನ್ನಾಗಿರ್ಬೋದು ಅಥವಾ ರಾಜ್ಯ ಮತ್ತು ಅಂತಾರಾಷ್ಟ್ರ ಮಟ್ಟದ ಪಂದ್ಯಾವಳಿಗಳನ್ನು ನೆರವೇರಿಸಲಿಕ್ಕೆ ನಮ್ಮ ಭಾರತದಲ್ಲಿ ನಮ್ಮ ಕರ್ನಾಟಕದ ಪಾತ್ರ ಭಾಳವಾಗಿ ಆಯಿತು. ಅಂದರೆ ಇಂಡಿಯಾದಲ್ಲಿರ್ತಕ್ಕಂಥ ಹ್ಯಾಂಡ್ಬಾಲ್ ಫೆಡರೇಷನ್ನು ಬಹುಪಾಲು ಪಾತ್ರ ನಮ್ಮ ಕರ್ನಾಟಕದಿದೆ ಅಂತ ಹೇಳಿ ನಮಗೆ ಹೆಮ್ಮೆ ಇದೆ. ಸೊ ಆ ರೀತಿಯಾಗಿ ನಮ್ಮ ದೇಶದಲ್ಲಿ ಭಾರತಕ್ಕೆ ಹ್ಯಾಂಡ್ಬಾಲಿನಿಂದ ಕೊಡುಗೆ ಭಾಳಷ್ಟು ಇದೆ ಅಂತ ಹೇಳ್ಬೋದು ನಾವು. ಇನ್ನು ನಾವು ಪ್ರಶಸ್ತಿಗಳ ಬಗ್ಗೆ ಹೇಳೋದಾದರೆ ರಾಜ್ಯ ಪ್ರಶಸ್ತಿ ಪುರಸ್ಕೃತಗಳನ್ನು ನಮ್ಮ ಕರ್ನಾಟಕದಲ್ಲಿ ಸದಾನಂದ್ ಸಾಮುವಲ್, ಶ್ರೀ ರವಿಕುಮಾರ್, ಶ್ರೀಮತಿ ಕೌಶಲ್ಯ ಕುಮಾರಿ ಮತ್ತು ಪ್ರೇಮ್ನಾಥ್ ಇವರು ದಸರಾ ಕ್ರೀಡೆ ಪ್ರತಿ ವರ್ಷವೂ ನಡೆಯುತ್ತೆ. ಒಂದು ಮಹಾರಾಜರ ಕ್ರೀಡಾಕೂಟ ದಸರೋತ್ಸವದಲ್ಲಿ ನಡೆಯುತ್ತೆ. ಸೊ ಅಂಥ ಸಂದರ್ಭದಲ್ಲಿ ನಾವು ಆ ದಸರಾದಲ್ಲಿ ಒಳ್ಳೆಯ ಉತ್ತಮವಾಗಿರ್ತಕ್ಕಂಥ ಪ್ರದರ್ಶನ ಮಾಡಿರ್ತಕ್ಕಂಥವ್ರಿಗೆ ಈ ರಾಜ್ಯ ಪ್ರಶಸ್ತಿ ಪುರಸ್ಕಾರವನ್ನು ನಾವು ಪ್ರತಿ ವರ್ಷ ನಮ್ಮ ಕರ್ನಾಟಕ ರಾಜ್ಯೋತ್ಸವ ಸಂದರ್ಭದಲ್ಲಿ ನಾವು ನಮ್ಮ ಸರ್ಕಾರದವರು ಕೊಡ್ತಾ ಬಂದಿದ್ದಾರೆ. ಅದರಲ್ಲಿ ನಮ್ಮ ಹ್ಯಾಂಡ್ಬಾಲ್ನಲ್ಲಿ ಸಹಿತ ಸುಮಾರು 4 ಜನಕ್ಕೆ ನಮ್ಮ ಕರ್ನಾಟಕದವರಿಗೆ ಈ ಒಂದು ಪ್ರಶಸ್ತಿ ಸಿಕ್ಕಿದೆ. ಇನ್ನು ಏಕಲವ್ಯ ಪ್ರಶಸ್ತಿ ನಿಮಗೆ ಗೊತ್ತಿರೋ ಹಾಗೆ ಒಂದು ಕ್ರೀಡಾಕೂಟದಲ್ಲಿ ಒಳ್ಳೆಯ ಕ್ರೀಡಾಪಟುವಿಗೆ ಕೊಡ್ತಕ್ಕಂಥ ಈ ಪ್ರಶಸ್ತಿ, ಇದನ್ನು ಶ್ರೀ ರಾಜಾರೆಡ್ಡಿ ಮತ್ತು ಅಮಲ್ ರಾಜ್, ಶ್ರೀಮತಿ ಕೌಶಲ್ಯ ಕುಮಾರಿ, ಶ್ರೀ ಪ್ರೇಮ್ನಾಥ್ ಇವರು ಸಹಿತ ಏಕಲವ್ಯ ಪ್ರಶಸ್ತಿಯನ್ನು ಪಡೆದಿದ್ದಾರೆ.
ಇನ್ನು ಏಷ್ಯನ್ ಹ್ಯಾಂಡ್ಬಾಲ್ನಲ್ಲಿ ರಾಷ್ಟ್ರವನ್ನು ನಮ್ಮ ಪ್ರತಿನಿಧಿಸ್ತಕ್ಕಂಥವರು ಶ್ರೀ ರಾಜಾರೆಡ್ಡಿ, ಶ್ರೀ ಅರುಣ್ ಕುಮಾರ್ ಮತ್ತು ಶ್ರೀ ಸೋಮಶೇಖರ್. ಅದೇ ಜೊತೆಗೆ ಶ್ರೀ ಸುರೇಶ್, ಅರುಣಾಚಲಂ, ಬಾಲಸುಬ್ರಹ್ಮಣ್ಯಂ, ಶ್ರೀ ಶ್ರೀನಿವಾಸರಾಮ್ ಇವರೆಲ್ಲರೂ ಸಹಿತ ಏಷ್ಯನ್ ಹ್ಯಾಂಡ್ಬಾಲ್ನಲ್ಲಿ ನಮ್ಮ ಭಾರತವನ್ನು ಪ್ರತಿನಿಧಿಸಿದ್ದಾರೆ. ಇನ್ನು ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಪ್ರತಿನಿಧಿಸತಕ್ಕಂಥವರು ಶ್ರೀ ಎಸ್ ಅಮಲ್ರಾಜ್, ಶ್ರೀಮತಿ ಡಿ ಹೇಮಲತಾ. ನಮ್ಮ ಪುರುಷರು ಮತ್ತು ಮಹಿಳೆಯರು ಹಾಗೂ ಕಿರಿಯರ ಹಲವಾರು ಆಟಗಾರರು ಭಾರತದ ಹ್ಯಾಂಡ್ಬಾಲ್ ಫೆಡರೇಷನ್ ನಡೆಸ್ತಕ್ಕಂಥ ಸಾಕಷ್ಟು ಕ್ಯಾಂಪ್ಗಳಲ್ಲಿ ನಮ್ಮ ಭಾರತದ ಪರವಾಗಿ ಭಾಗವಹಿಸಿದ್ದು ನಮ್ಮ ಕರ್ನಾಟಕದ ಹೆಮ್ಮೆ. ಸೊ ಈ ಎಲ್ಲ ಅಂಶಗಳು ಸಹಿತ ಹ್ಯಾಂಡ್ಬಾಲಿಗೆ ಸಂಬಂಧಪಟ್ಟಂಗೆ ಹಾಗೆ ಇರ್ತಕ್ಕಂಥ ಪ್ರಶಸ್ತಿಗಳು. ಇನ್ನೂ ಹೆಚ್ಚು ನಮ್ಮ ಹ್ಯಾಂಡ್ಬಾಲ್ ಕ್ರೀಡೆ ಉನ್ನತ ಮಟ್ಟದಲ್ಲಿ ಬೆಳಿಬೇಕು, ಅದರಲ್ಲಿ ನಮ್ಮ ಕರ್ನಾಟಕದ ಪಾತ್ರ ಹೆಚ್ಚಾಗಬೇಕು ಅನ್ನೋದನ್ನು ಒಂದು ಮನಗಂಡು ಈ ಒಂದು ನಮ್ಮ ಒಂದು 8, 9, 10ನೇ ತರಗತಿಗಳಿಗೆ ಇದನ್ನ ಪಠ್ಯ ವಿಷಯ ಮಾಡಿದ್ದಾರೆ. ಸೊ ಈ ಪಠ್ಯ ವಿಷಯ ಮಾಡಿರೋದಂದರೆ ಹ್ಯಾಂಡ್ಬಾಲ್ ಬಗ್ಗೆ ನಿಮಗೆ ಸಣ್ಣದಾಗಿ ಕೌಶಲ್ಯಗಳು, ಅಂಕಣ, ಆಮೇಲೆ ಅದರ ಇಕ್ವಿಪ್ಮೆಂಟ್ಸ್ಗಳು ಇವು ಬಗ್ಗೆ ನಿಮಗೆ ಮಾಹಿತಿ ಇದ್ದರೆ ನೀವು ಮುಂದೆ ಪದವಿಗಳಲ್ಲಿ ಓದುವಾಗ ಈ ಒಂದು ಹ್ಯಾಂಡ್ಬಾಲ್ ಕ್ರೀಡೆಯನ್ನು ಹೆಚ್ಚು ತರಬೇತಿಯನ್ನು ಪಡೆದು ನಮ್ಮ ರಾಜ್ಯಕ್ಕೆ ಮತ್ತು ನಮ್ಮ ದೇಶಕ್ಕೆ ಹೆಸರು ತರ್ತಕ್ಕಂಥ ಕೆಲಸ ಆಗಲಿ ಅನ್ನೋ ಒಂದು ಸಣ್ಣ ಆಸೆಯನ್ನು ಇಟ್ಕೊಂಡು ಈ ಹ್ಯಾಂಡ್ಬಾಲ್ ಕ್ರೀಡೆಯನ್ನು ಬೆಳೆಸೋ ಒಂದು ಸದುದ್ದೇಶದಿಂದ ನಮ್ಮ ಒಂದು ಸಿಲೆಬಸ್ಸಲ್ಲಿ ಈ ಒಂದು ಚಾಪ್ಟರ್ನ ಹಾಕಿದ್ದಾರೆ. ಸೊ ಅದೇ ಥರನಾಗಿ ನಾವು ಇನ್ನು ಕೊನೆಯದಾಗಿ ನಿಮಗೆ ಹೇಳೋದಾದರೆ, ನಿಮಗೆ ಇಲ್ಲೊಂದು ಟೀಮ್ ಹ್ಯಾಂಡ್ಬಾಲ್ ಅಂತ ಒಂದು ಚಿತ್ರ ಇದೆ. ಸೊ ಅಲ್ಲಿ ನೋಡ್ರಿ, ಅದರಲ್ಲಿ ಅಗ್ರೆಸಿವ್ನೆಸ್ ಇದೆ ಮತ್ತು ಡಿಫೆನ್ಸ್, ಅಂದರೆ ಅಫೆನ್ಸಿವ್ ಇದೆ, ಡಿಫೆನ್ಸಿವ್ ಇದೆ. ಎರಡನ್ನು ಯಾವ ರೀತಿಯಾಗಿ ಒಂದು ಭಾಳ ಉತ್ತಮವಾಗಿರ್ತಕ್ಕಂಥ ಚಿತ್ರವನ್ನು ಅಲ್ಲಿ ನಾವು ನೋಡ್ಬೋದು. ಈ ಹ್ಯಾಂಡ್ಬಾಲಲ್ಲಿ ಮೇನ್ ಮುಖ್ಯವಾಗಿ ಅಫೆನ್ಸು ಮತ್ತು ಅಫೆನ್ಸ್ ಮಾಡಬೇಕು ಮತ್ತು ಡಿಫೆನ್ಸ್ ಮಾಡಬೇಕು. ಸೊ ಇದನ್ನು ಚಿತ್ರದಲ್ಲಿ ಭಾಳಷ್ಟು ಸುಂದರವಾಗಿ ಕೊಟ್ಟಿದ್ದಾರೆ. ಇನ್ನು ಕೊನೆಯದಾಗಿ ಎಲ್ಲ ವಿದ್ಯಾರ್ಥಿಗಳು ಈ ಸಂದರ್ಭದಲ್ಲಿ ಹೇಳೋದಪ್ಪ ಅಂದರೆ, ಈ ಪಾಠದ ಎಲ್ಲ ಪ್ರಶ್ನೆ ಉತ್ತರಗಳನ್ನು ನೀಟಾಗಿ ಆ ಹ್ಯಾಂಡ್ಬಾಲ್ ಅಧ್ಯಾಯದಲ್ಲಿ ಬರ್ತಕ್ಕಂಥದ್ದನ್ನು ನೀವು ಬರೀಬೇಕು ಅಂತ ಈ ಸಂದರ್ಭ ಹೇಳ್ತಾ, ಇನ್ನು ಮುಖ್ಯವಾಗಿ ಇಂಥ ಒಂದು ಕಾಲಘಟ್ಟದಲ್ಲಿರ್ತಕ್ಕಂಥ ಈ ಪರಿಸ್ಥಿತಿ ನಾವು ನೋಡಿದಾಗ ಆರೋಗ್ಯ ಅಂತಕ್ಕಂಥದ್ದು ಭಾಳ ಮುಖ್ಯ. ಸೊ ಪ್ರತಿನಿತ್ಯ ನಿಮ್ಮ ಪಠ್ಯಗಳಲ್ಲಿ ಬರ್ತಕ್ಕಂಥ ಯೋಗಾಸನಗಳನ್ನು ಮಾಡೋದಾಗಿರ್ಬೋದು, ಎಕ್ಸಸೈಸ್ಗಳನ್ನು ಮಾಡೋದಾಗಲಿ ಮಾಡ್ತಾ ನಿಮ್ಮ ಆರೋಗ್ಯದ ಕಡೆ ಹೆಚ್ಚು ಗಮನ ಹರಿಸೋದು ಭಾಳ ಮುಖ್ಯ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಈ ಪಾಠವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. Vlad.
போறதா சொல்றீங்க வாய்ப்பாடா இருக்கிறேன் பாஸ் பிரேக்கா மிஸ் பண்ணாதே இல்ல ட்ரிபிளுக்கு முன்னாடி வருது பாட்டி என்ன பண்ணுன்னு பேசி ஆடுங்க போங்க சுபாசம் யூஸ் பண்ணி ஆடு ஏறி தான் கிடைக்கிறாங்க பாரு கேப் பாடுறா போடா சுபாஷுக்கு போடல ஏய் சுபாஷ் புடி புருஷன் யோசிச்சு போடு கிழக்கு பாரு ஏறி தான் எடுக்கிறாங்க பாரு ஒரு மேனை பீட் பண்ணா உள்ள போலாம் பாரு